ಬನ್ನಿ. ನಾನ್ ಕೇಳೋದಕ್ಕೆಲ್ಲ ಪಬ್ಲಿಕ್ ಕೇಳ್ತಿರೋದು ಉತ್ತರ ಕೊಡ್ ಬನ್ನಿ. ಪಬ್ಲಿಕ್ ಕೇಳ್ತಿರೋದು ಉತ್ತರ ಕೊಡ್ ಬನ್ನಿ. ಆಯ್ತೀಗ ಪಬ್ಲಿಕ್ ಕೇಳ್ತಿರೋದು ಉತ್ತರ ಕೊಡಿ. ಈಗ ಏನ್ ಕೇಳ್ತಾ ಇದಾರೆ? ಏನ್ ಕೇಳ್ತಾ ಬಂದಿರೋ ಒಳಗಡೆ ಬಂದ್ರೆ ಈಗ ಅದಕ್ಕೂ ಪರ್ಮಿಷನ್ ಇದೆ ಅಂತ ಕೇಳ್ತೀರಾ? ನೀವೇ ಕೊಟ್ಟಿದ್ದೀರಾ ಪರ್ಮಿಷನ್? ಬರ್ಬೋದಾ? ಎಸ್ ಸಾಹೇಬ್ರೆ, ನಾವೇನು ಹೇಳದಲ್ಲೇ ನುಗ್ತಾ ಇಲ್ಲ. ಅವ್ರು ಕರೆದಿರೋದಕ್ಕೆ ಹೋಗ್ತಾ ಇದೀವಿ. ಮತ್ತೆ ಪರ್ಮಿಷನ್ ಇದೆಯಾ ಅಂತ ನೀವು ಕೇಳಬೇಡಿ. ನಿಮಗೆ ನಾನು ಕೊಡೋಕ್ಕೆ ನಿಮ್ಗೆ ಅವಕಾಶ ಇಲ್ಲ. ನೀವು DSC ಪರ್ಮಿಷನ್ ತಗೊಂಡು ಬರಬೇಕಿಲ್ಲ ಒಳಗಡೆ. ಇಲ್ಲಿ ಯಾರು ಕೂಡ ದುಡ್ಡಿದ್ದವರು ಬರಲ್ಲ. ಇಲ್ಲಿ ಬರೋ ಪ್ರತಿಯೊಬ್ಬರು ಕೂಡ ಬಡವ್ರೆ. ಟೈಮ್ ಬಂದ್ಬಿಟ್ಟು 2:51 ಆಗಿದೆ. ಟೈಮು 1 ಗಂಟೆಯಿಂದ 2 ಗಂಟೆ ತನಕ ಮಾತ್ರ ಊಟ ಟೈಮ್ ಇರೋದು ಇವ್ರಿಗೆ. ಸರ್ ಬ್ಲೀಡಿಂಗ್ ಹೋಗ್ತಾ ಇದೆ. ಈ ಪೇಷಂಟ್ ಬ್ಲೀಡಿಂಗ್ ಹೋಗ್ತಾ ಇದೆ. ಆಪರೇಷನ್ ಮಾಡಲಿಲ್ಲ ಅಂದ್ರೆ ಆಗಲ್ಲ ಅಂತ ಇದ್ರೆ ಸರ್ 12 1 ಗಂಟೆಗೆ ಹೋಗಿರೋರು 3:15 ಆದ್ರೂ ಬಂದಿಲ್ಲ. ಊಟ ಬೇಡ ಏನು ಬೇಡ, ಬಿಸ್ಲಾಗ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಊಟಕ್ಕೆ 1 ಗಂಟೆಗೆ ಹೊರಟಾದ್ರು ಇನ್ನೂ ಬಂದಿಲ್ಲ. ನಾವು 2:15ಗೆ ಬಂದೀವಿ. 1:45 ಹೋಗಿದ್ದವರು 1:45 ಹೋಗಿ 3 ಗಂಟೆ ಕರೆಕ್ಟಾಗಿ ತೆಗ್ದಿದ್ದಾರೆ. ಏನು ಮಾಡ್ತಾ ಇಲ್ಲ ಸರ್? 15 ದಿವಸ ತಿರುಗ್ತಾ ಇದ್ದೀವಿ ದೇವ್ರನೆ. ಅದೇ ನಾಳೆ ಬಾ ಅಂತ ಹೇಳ್ತಾರೆ ಸರ್. ರಿಪೋರ್ಟ್ ತಗೊಳ್ಳೋದೇ ಇಲ್ಲ. ಹಿಡಿಯೋಲ್ಲಿ ಕ್ಯಾಮ್ರಾ ತಳ್ತಾರೆ, ಮೈಕ್ ತಳ್ತಾರೆ. ಯಾರಿಗೆ ನಾಚಿಕೆ ಆಗ್ಬೇಕು? ಹೆಣ್ಮಕ್ಳ ಮೇಲೆ ಹೋಗ್ತಾರೆ. ಈಗ ನಾವು ಮಾಡಿದ್ರೆ ನೋಡಿ ಪ್ರಶ್ನೆ ನನ್ನ ತರ ಕೆಲಸ ಮಾಡಿದ್ರೆ ನೀವು ಏನ್ ಗೊತ್ತಾ, ನಾನು ಸರ್ ಚಾಲೆಂಜ್ ಹಾಕಿ ಸುದ್ದಿ ಮಾಡಿದೀವಿ. ಚಾಲೆಂಜ್ ಹಾಕಿ ನಾವೇನಾರು ಭ್ರಷ್ಟು ಅಂತ ನೀವು ಭ್ರಷ್ಟು ಅಂತ ಹೇಳಿ ನೀವು ಬೇರೆ ತೋರಿಸಿದ್ರಲ್ಲ ಸರ್. ಹಾ ತೋರಿಸಿ ಸರ್, ನಾವು ದುಡ್ಡು ತಗೊಂಡಿರೋ ತೋರಿಸಿ. ಯಾರಿಗಿಲ್ಲ. ನನ್ನ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡೋದು ನೀವು. ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಾ? ಅದು ನಿಮ್ಗೆ ಗೊತ್ತು. ನೀವು ಇಂದ್ರ ಚಂದ್ರ ಅಂತೇಳಿ ಹೋಗಬೇಕು ನಾವು. ಇದು ದೌರ್ಜನ್ಯ ಅಲ್ಲ. ಮೈಕ್ ತಳ್ಳೋದು, ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಅನ್ನೋದು ಯಾರು ಮಾಡಿಲ್ಲ. ನೀವು ಮಾಡ್ಲಿಲ್ವಾ? ಮಾತಾಡೋದಕ್ಕೆ ಮಾತ್ರ ನಾನ್ ಸ್ಟಾಫ್ ಅಂತ ಹೇಳೋರೆಲ್ಲ ಪರ್ಮಿಷನ್ ಕೊಡಕ್ಕೆ ಸ್ಟಾಫ್ ಅಲ್ವಂತೆ. DS ಅವ್ರ ಹತ್ರ ತಗೊಬೇಕಂತೆ. ಮತ್ತೆ ಇವ್ರು ಹೆಂಗ್ ಕೊಡ್ತೀರಿ ಪರ್ಮಿಷನ್? ವೀಕ್ಷಕರೇ, ತುಮಕೂರು ಜಿಲ್ಲಾಸ್ಪತ್ರೆಯ ಅಕ್ರಮ ಅವ್ಯವಸ್ಥೆಯ ಬಗ್ಗೆ ನಾವು ಸಾಲು ಸಾಲು ವರದಿಗಳನ್ನ ಮಾಡುತ್ತಲೇ ಬರ್ತಿದ್ದೀವಿ. ನಾವು ಅದೆಷ್ಟೇ ಸುದ್ದಿ ಮಾಡಿದ್ರೂ ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳು ಸಿಬ್ಬಂದಿ ಮಾತ್ರ ಯಾವುದಕ್ಕೂ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ಅನ್ನೋ ರೀತಿಯಲ್ಲಿ ಇವರೆಲ್ಲರೂ ವರ್ತಿಸ್ತಾ ಇದ್ದಾರೆ. ಇವತ್ತು ಕೂಡ ನಮ್ಮ ತಂಡ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡುವ ಕೆಲಸ ಮಾಡಿತ್ತು. ಈ ವೇಳೆ ಜಿಲ್ಲಾಸ್ಪತ್ರೆಯ ರಕ್ತ ಪರೀಕ್ಷಾ ಕೇಂದ್ರದ ಎದುರು ರೋಗಿಗಳು ಸಾಲುಗಟ್ಟಿ ನಿಂತಿರೋ ದೃಶ್ಯ ನಮ್ಮ ಕ್ಯಾಮೆರಾಗೆ ಕಾಣಿಸಿದೆ. ಏನು ಇಷ್ಟೊಂದು ಜನ ಇದ್ದಾರಲ್ಲ, ಊಟದ ಸಮಯ ಇರ್ಬೋದಾ ಅಂತ ಮೊಬೈಲ್ ತೆಗೆದು ನೋಡಿದ್ರೆ ಬರೋಬ್ಬರಿ ಮಧ್ಯಾಹ್ನ 2:50 ಆಗಿತ್ತು. ಬಳಿಕ ರೋಗಿಗಳ ಬಳಿ ಹೋಗಿ ವಿಚಾರಿಸಿದ್ರೆ 1 ಗಂಟೆಗೆ ಊಟಕ್ಕೆ ಹೋಗವ್ರೆ ಸರ್, 3 ಆದ್ರೂ ಇನ್ನೂ ಬಂದಿಲ್ಲ. ನಾವು ನಿಂತು ಸುಸ್ತಾಯ್ತು ಅಂತ ಹೇಳಿದ್ದಾರೆ. ಒಬ್ರು ಇಬ್ರು ಹೇಳಿದ್ರೆ ಅವರು ಕೂಡ ಸುಳ್ಳು ಹೇಳ್ತಿರ್ಬೋದು ಅನ್ಕೋಬಹುದು. ಆದ್ರೆ ಅಲ್ಲಿ ನಿಂತಿದ್ದವನ್ನೆಲ್ಲ ಕೇಳಿದ್ರು ಅವರು ಹೇಳಿದ್ದು ಒಂದೇ ಮಾತು. ಟೈಮ್ ಬಂದ್ಬಿಟ್ಟು 2:51 ಆಗಿದೆ. ಟೈಮು 1 ಗಂಟೆಯಿಂದ 2 ಗಂಟೆ ತನಕ ಮಾತ್ರ ಊಟ ಟೈಮ್ ಇರೋದು ಇವ್ರಿಗೆ. ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆ ತನಕ ತೆಗ್ದಿರ್ತಾರೆ ಅಷ್ಟೇ ಇವರು. ಇವಾಗಲೇ 3 ಗಂಟೆ ಆಗ್ತಾ ಇದೆ. ಊಟಕ್ಕೆ ಹೋದ್ರೆ ಇವಾಗ ಜಸ್ಟ್ ಬಂದು ಓಪನ್ ಮಾಡ್ತಾ ಇರೋದು. ಅಲ್ಲಿ ಓಪನ್ ಮಾಡ್ತಾರೆ, ಅದನ್ನು ತೋರಿಸಿ. 2 ಗಂಟೆಯಿಂದ ನಿಂತಿದ್ದೀವಿ ಸರ್. ಹೌದು, ಸರಿ ಲೈನ್ ನಿಲ್ತಾ ಇಲ್ಲ. ಎಲ್ಲ 3 ಲೈನ್ ಮಾಡ್ಕೊಂಡಿದ್ದಾರೆ. ಹೌದು, ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಸರ್. 12 1 ಗಂಟೆಗೆ ಹೋಗಿರೋರು 3:15 ಆದ್ರೂ ಬಂದಿಲ್ಲ. ಏನು ಮಾಡೋಣ ಸರ್ ನಾವು? ಎಷ್ಟು ಗಂಟೆಯಿಂದ ಕಾಯ್ತಿರೋದು ನೀವು? ಆಗಲೇ 2:15 ಕಾಯ್ತಾ ಇದ್ದೀವಿ. ಹಾಂ, ಈಗ ಬಂದವ್ರೆ. ಅಯ್ಯೋ, ನಾವು ಅಷ್ಟೇ ಕಣಪ್ಪ, 2:15 ಕಾಯ್ತಾ ಇದ್ದೀವಿ. ಇನ್ನೂ ಬಂದಿಲ್ಲ, ಏನಿಲ್ಲ. ಹಿಂಗಾದ್ರೆ ಹಂಗಪ್ಪ ಊಟ ಬಿಟ್ಟು ಊಟ ಬೇಡ ಏನು ಬೇಡ, ಬಿಸ್ಲಾಗ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. 3 ಗಂಟೆಗೆ ಬಂದು ರಿಪೋರ್ಟ್ ಇಸ್ಕೊಂಡು ಹೋಗಂದ್ರು. ನಾವು 2:15ಗೆ ಬಂದೀವಿ. ಆ ಊಟಕ್ಕೆ 1 ಗಂಟೆಗೆ ಹೊರಟಾದ್ರು ಇನ್ನೂ ಬಂದಿಲ್ಲ. ನಾವು 2:15ಗೆ ಬಂದೀವಿ. 1:45 ಹೋಗಿದ್ದವರು 1:45 ಹೋಗಿ 3 ಗಂಟೆ ಕರೆಕ್ಟಾಗಿ ತೆಗ್ದಿದ್ದಾರೆ. ಒಂದು 5 ನಿಮಿಷ ಮುಂಚಿತವಾಗ್ಲೂ ತೆಗ್ದಿಲ್ಲ. ಬರೀ ನಮಗೆ ಸೀಲ್ ಸಿಗ್ನೇಚರ್ ಹಾಕೊಟ್ಟವ್ರೆ ಅಷ್ಟೇ. ರಿಪೋರ್ಟ್ ತಗೊಂಡು ತಿರ್ಗಿ ಇಲ್ಲಿ ಹೋಗ್ರಿ ಅಂತ ಹೇಳೋರು. ಅಲ್ಲಿ ಹೋಗಿದ್ರೆ ಕೌಂಟ್ರಿಗೆ ಆ ಕೌಂಟ್ರಿಗೆ ಅಂತಾರೆ, ಆ ಕೌಂಟ್ರಿಗೆ ಅಂದ್ರೆ ಈ ಕೌಂಟ್ರಿಗೆ ಅಂತಾರೆ. 15 ದಿವಸ ತಿರುಗ್ತಾ ಇದೆ. ಯಾವ ರಿಪೋರ್ಟ್ ಬ್ಲಡ್ ಇದು
ರಿಸತ್ ಯಾವುದು ಚೆಕ್ಕಿಗೂ ಕೊಟ್ಟಿಲ್ಲ, ನಮ್ಮ ಡಾಕ್ಟರ್ ಹತ್ರ ಹೋಗಿ ಬಿಟ್ಟಿಲ್ಲ ಸರ್. ನಮಗೆ ಏನೇ ಮಾಡ್ತಾ ಇಲ್ಲ ಸರ್. 15 ದಿವಸ ತಿರುಗ್ತಾ ಇದ್ದೀವಿ ದೇವರಾಣೆ. ಏನು ಹೇಳ್ತಿದ್ದಾರೆ 15 ದಿವಸದಿಂದ? ಅದೇ ಅದು ನಾಳೆ ಬಾ ಅಂತ ಹೇಳ್ತಿಲ್ಲ ಸರ್. ರಿಪೋರ್ಟ್ ತಗೊಳ್ಳೋದೇ ಇಲ್ಲ. ಹೇಳಿ ಅಮ್ಮ, ಏನು ಹೇಳಿ? ನಮಸ್ಕಾರ ಸರ್, ನಾವು ಮಧುಗಿರಿಯಿಂದ ಬಂದಿರೋದು. ಕಣ್ಣಿನ ತೋರಿಸೋದಕ್ಕೆ ಬಂದಿದ್ವಿ. 3 ದಿವಸದಿಂದ ಬರ್ತಾ ಇದ್ದೀವಿ. ಇಲ್ಲಿಂದ ನಮಗೆ ರಿಪೋರ್ಟ್ ಬರ್ತಾ ಇಲ್ಲ ನೋಡಿ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಬೆಳಗಿನ ದಿನಕ ತಿಂಡಿ ತಿಂದಿಲ್ಲ ನಾವು. ಇದು ಬರೇ ಹೊಟ್ಟೆನಾಗೆ ಮಾಡಿಸ್ಕೋಬೇಕು ಅಂದರು. ಆಮೇಲಿಂದ ತಿರ್ಗಾ ಬೇಡ ಅಂದರು. ಮಾಡಿಸ್ಕೊಂಡು ಬಂದಿದ್ದೀವಿ. ಇವಾಗ 4 ಗಂಟೆ ಆಗೈತೆ, ರಿಪೋರ್ಟ್ ಇಲ್ಲ. ಡಾಕ್ಟ್ರ್ ಮನೆಗೆ ಹೋಗ್ತಾರೆ. ಮತ್ತೀಗ ಹೆಂಗೆ ನಾವು ಬರೋದು? ತಿರ್ಗಾ ನಾಳೆ ಬರಬೇಕು. 3 ದಿವಸದಿಂದ ನಾವು ಜರ್ನಿ ಮಾಡ್ತಾ ಇದ್ವಿ ಮಧುಗಿರಿಯಿಂದ ತುಮಕೂರು. ಗಂಡನೂ ಇಲ್ಲ, ಮಕ್ಕಳು ಇಲ್ಲ. ಹೆಂಗೆ ನಾವು ಜೊತೆಗೆ ಬಂದಿರೋರು, ಅಕ್ಕಪಕ್ಕ ಇರೋರು ನಾವು. ಇವಾಗ ಹೆಂಗೆ ನಮಗೆ ಟ್ರೀಟ್ಮೆಂಟ್ ಸಿಗಬೇಕು? ಕಾಯಿಲೆ ಆಗಿರೋರ್ದು ಪರಿಸ್ಥಿತಿ ಹೆಂಗಾಗಿರ್ಬೇಕು ನೋಡ್ರಿ. ನೀವು ಏನಾದರೂ ಮಾಡಿ ಒಂದು ವ್ಯವಸ್ಥೆ ಮಾಡಿರಿ. ನೋಡಿ DS ಸಾಹೇಬ್ರೆ, ಇದು ನಿಮಗೆ ಕೇಳ್ತಾ ಇರೋದು. ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು 3 ದಿವಸದಿಂದ ಬರ್ತಾ ಇದ್ದೀವಿ. ನಮಗೆ ಇಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ. ಅವಾಗ ಬನ್ನಿ ಇವಾಗ ಬನ್ನಿ ಅಂತ ಹೇಳ್ತಾರೆ. ಇವಾಗ ಬಂದ್ರೂ ಸಹ ನಾವೆಲ್ಲ ಚೆಕಪ್ ಮಾಡಿಸ್ಕೊಂಡು ರಿಪೋರ್ಟ್ ಬರ್ತಾ ಇಲ್ಲ. ಮತ್ತೆ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಹೊರಟೋಗ್ತಾರೆ ಅಂತ. ನೀವು ಹೇಳ್ತಿರಲ್ಲ ಮಧ್ಯಾಹ್ನದ ಊಟದ ಸಮಯ ಅಂತ ಹೇಳ್ಬಿಟ್ಟು 3 ಗಂಟೆ ಯಾವ ಲೆಕ್ಕದಲ್ಲಿ ನಿಮಗೆ ಊಟದ ಸಮಯ ಅನ್ಸುತ್ತೆ ಅದನ್ನು ನಮ್ಗೆ ಹೇಳಿ. ಮತ್ತೆ ಈ ಮಹಿಳೆ ಏನು ಕೇಳ್ತಾ ಇದ್ರೆ ಅವರಿಗೆ ಉತ್ತರವನ್ನು ನೀವೇ ಕೊಡಬೇಕು. 3 ದಿವಸದಿಂದ ನಿಮ್ದು ಜಿಲ್ಲಾಸ್ಪತ್ರೆಯಲ್ಲಿ ಈ ರೀತಿ ಅಲದಾಟ ಮಾಡಿಸ್ತಾ ಇದ್ದೀರಾ ಅಂತಂದ್ರೆ ಏನು ಮಾಡ್ತಾ ಇದ್ದೀರಾ ನೀವು? ಎಷ್ಟು ಗಂಟೆಗೆ ಊಟಕ್ಕೆ ಹೋಗಿರೋದು? ಅವರು 2 ಗಂಟೆಗೆ ಊಟಕ್ಕೆ ಹೋಗಿರೋದು. 3 ಗಂಟೆಗಿನ ತನಕ ನಾವು ಕಾದಿದ್ದೀವಿ. 2:45 ಅವ್ರು ಒಳಗೆ ಹೋಗಿದ್ದು, ಬಾಕ್ಲು ಹಾಕೊಂಡು ಹೋಗಿದ್ದು. ನಾವು 3 ಗಂಟೆ ತನಕ ಅಲ್ಲೇ ಕಾದು. ಇವಾಗ ಇದು ಚೀಟಿ ಕೊಟ್ಟಿದ್ದಾರೆ, ಬರೀ ಸಿಗ್ನೇಚರ್ ಹಾಕೊಟ್ಟವ್ರೆ ಅಷ್ಟೇ. ತಿರ್ಗಿ ಎಲ್ಲಿ ಹೋಗ್ರಿ ಅಂತ ಹೇಳೋರೆ. 2 ಲೈನಿಗೆ ಬಂದಿದ್ದೀವಿ ನಾವು. ಇವಾಗ ನಮಗೆ ಬರೋದು ಯಾವಾಗ ರಿಪೋರ್ಟು? ನಾವು ತೋರ್ಸೋದು ಯಾವಾಗ? ಇನ್ನೂ ಊಟನೇ ಮಾಡಿಲ್ಲ ನಾನು. ಎಷ್ಟು ಗಂಟೆ ಊಟ? ಎಲ್ಲ ರೆಡಿ ಮಾಡಿ ಊಟನೇ ಮಾಡಿಲ್ಲ. ಎಲ್ಲ ಇದು ಕ್ಲೋಸ್ ಮಾಡಿ ಮೇಲೆ ಹೋಗಿ ಇಷ್ಟು ಜನದ್ದು ರಕ್ತ ತೆಗಿಯಜ್ಜಿ. ಇಷ್ಟು ಜನದ್ದು ಯಾರು ತಗೊಂಡ್ ಬರ್ತಾರೆ? ನಾನೇ ಬರೀಬೇಕು. ಎಲ್ಲರೂ ಹೋಗಿದ್ರಾ? ಒಬ್ಬೊಬ್ರು ಒಂದೊಂದು ಬ್ಯಾಚ್ ಇದು ಮಾಡ್ತಾರೆ. ಒಂದೊಂದು ಅಲ್ಲಿ ಮೇಲೆ ಇದ್ದಾರೆ. ಮೇಡಮ್ ಮಾತಾಡ್ರಿ. ಅಲ್ಲಿ ಅಲ್ಲಿ ಹೋಗಿ ಮೇಡಮ್ ಹತ್ರ ಮೇಲೆ ಹೋಗಿ ಹೋಗಿ 3 ಜನ ಇದ್ದಾರೆ. ಹೋಗಿ ಅಲ್ಲಿ ಸರಸ್ವತಿ ಅಂತ ಇದ್ದಾರೆ, ಅಲ್ಲಿದ್ದಾರೆ. ಹೋಗಿ ಮೇಲೆ. ಆಯ್ತು ಮೇಡಮ್, ಆಯ್ತು ಬನ್ನಿ. ಅಯ್ಯೋ ಮೇಡಮ್, ಊಟಕ್ಕೆ ನೀವು ಮತ್ತೆ ಕ್ಲೋಸ್ ಮಾಡ್ಕೊಂಡು ಯಾಕೆ ಹೋಗ್ರಿ? ಕ್ಲೋಸ್ ಮಾಡಿ ಇದೆಲ್ಲ ರೆಡಿ ಮಾಡ್ಕೊಂಡು ಬರ್ಬೇಕಪ್ಪ. ಟೆಸ್ಟ್ ಎಲ್ಲ ಟೈಮಿಂಗ್ಸ್ ಇರೋದು ಎಷ್ಟು? ಡ್ಯೂಟಿ ಟೈಮಿಂಗ್ ಇದ್ರು ನಾವು ಹೋಗೋದು. ನಾವು ಊಟನೇ ಮಾಡಿಲ್ಲ ಇನ್ನು. ಕೇಳೋಗ್ರಿ, ಇದೆಲ್ಲ ಯಾರು ರೆಡಿ ಮಾಡ್ತಾರೆ? ರಿಪೋರ್ಟ್ ಕೊಡ್ಬೇಕಲ್ಲಪ್ಪ. ಯಾರ್ಯಾರ ಕೆಲಸ ಏನೇನು ಇರುತ್ತೆ ಅವರೇ ಮಾಡೋದು. ಯಾರ್ಯಾರ ಕೆಲಸ ಏನೇನು ವಹಿಸಿರ್ತಾರೆ ಅವರೇ ಮಾಡ್ಬೇಕು. ಕೇಳಿ ಹೋಗಿ. ಬೇರೆ ಪ್ರಾಬ್ಲಮ್ ಕೇಳ್ತಿರಲ್ಲ, ನಮ್ದು ಪ್ರಾಬ್ಲಮ್ ಕೇಳಿ. ಅಲ್ಲಿ ಮೇಲೆ ಹೋಗಿ ಗೊತ್ತಾಗತ್ತೆ ನಿಮ್ಗೆ. ಮೇಲೆ ಹೋಗ್ರಪ್ಪ. ನೋಡಿ ಲೇಟ್ ಆಗ್ತಾ ಐತೆ ಜನಕ್ಕೆ. ನೀವು ಹೋಗಿ ಕೇಳೋಗಿ. ನಾನು ಹೇಳಕ್ಕಾಗಲ್ಲ. ನನ್ಗೆ ಗೊತ್ತಿಲ್ಲ. ಅದು ಹೋಗಿ ಮೇಡಮ್ ಕೇಳಿ. ಜನಗಳಿದ್ದಾರೆ ಲೇಟ್ ಆಗುತ್ತೆ ಅಂತ. 1 ಗಂಟೆಗೆ ಊಟಕ್ಕೆ ಹೋಗ್ಬೇಕಾಗಿದ್ದರು, ಊಟಕ್ಕೆ ಹೋಗಿ 2 ಗಂಟೆಗೆ ಬರಬೇಕಾಗಿದ್ದರು. 3 ಗಂಟೆ ತನಕ ಬಂದ್ರಲ್ಲ. ಅವಾಗ ಇಲ್ಲಿ ಜನಗಳು ನಿಂತಿದ್ದು ಅವ್ರಿಗೆ ಕಣ್ಣಿಗೆ ಕಾಣಿಸಿಲ್ಲ. 3 ಗಂಟೆಗೆ ಇವ್ರು ಬಂದು ಡೋರ್ ಓಪನ್ ಮಾಡಿದಾಗ ಇಲ್ಲಿ ಜನಗಳು ಅವ್ರಿಗೆ ಕಣ್ಣಿಗೆ ಕಾಣಿಸಿಲ್ಲ. ಇವಾಗ ಹೇಳ್ತಾ ಇದ್ದಾರೆ ಜನಗಳಿದ್ದಾರೆ, ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಅವಾಗ ನಿಮ್ಮ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ? ಜನ ನಿಂತಿರ್ತಾರೆ, ನಾನು ಹೋಗ್ಬಿಟ್ಟು ಬೇಗ ರಿಪೋರ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು. ನಿಮ್ಮ ಸಮಯವನ್ನು ನೀವು ಅಲ್ಲಿ ವ್ಯರ್ಥ ಮಾಡ್ಬೇಕಾದ್ರೆ ಮಾತ್ರ ನಿಮಗೆ ಜನಗಳ ಕಣ್ಣಿಗೆ ಕಾಣಿಸೋದಿಲ್ಲ. ಅದರಲ್ಲೂ ಹೇಳ್ತೀರಿ ನಮಗೆ ತೊಂದರೆ ಮಾಡ್ತೀರಿ ಅಂತ. ನೀವು ಜನಗಳಿಗೆ ತೊಂದರೆ ಮಾಡ್ತಾ ಇರೋದು ಬಿಟ್ಟರೆ ಯಾರು ನಿಮಗೆ ತೊಂದರೆ ಮಾಡ್ತಾ ಇಲ್ಲ. ಇಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. 3 ಗಂಟೆಗೆ ದೊಡ್ಡದಾಗಿ ತೆಗೆದುಬಿಟ್ಟು ಇವಾಗ ನನಗೆ ರಿಪೋರ್ಟ್ ಕೊಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ನಾನು ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ, ಊಟನೇ ಮಾಡಿಲ್ಲ ಅಂತ ಒಬ್ಬರೇನೋ ಹೇಳೋದು. ಈಗ ಆಯಿತು ನಾನು ರಿಪೋರ್ಟ್ ಮಾಡೋಕೆ ಹೋಗಿದ್ದೆ ಅಂತ ಹೇಳ್ತೀರಿ. ಎಲ್ಲರೂ ಬೀಗ ಹಾಕ್ಕೊಂಡು ಎಲ್ಲ ವಿಂಡೋಸ್ನ ಕ್ಲೋಸ್ ಮಾಡ್ಕೊಂಡು ನೀವು ಡೋರ್ ಹಾಕೊಂಡು ಹೋಗಿರ್ತೀರಿ. ಎಲ್ಲರೂ ಹೋಗ್ಬಿಟ್ಟು ರಿಪೋರ್ಟ್ ತಯಾರು ಮಾಡ್ತಾ ಇರ್ತೀರಾ ನೀವು? DS ಸಾಹೇಬ್ರೆ, ಅಲ್ಲಿ ಕುತ್ಕೊಂಡು ಹೇಳೋದಲ್ಲ, ದಯವಿಟ್ಟು ನಿಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ನಡೀತಾ ಇರೋದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಪಾಪ ಹೇಗೆ ನೋವು ತೋಡ್ಕೊಳ್ತಿದ್ದಾರೆ ಅಂತ. ಮೊದಲೇ ಹುಷಾರಿಲ್ಲ ಅಂತ ಬಂದವರು ಹೀಗೆ ಗಂಟೆಗಟ್ಟಲೆ ಕಾಯಬೇಕು ಅಂದ್ರೆ ಹೇಗೆ? ಹೀಗಾಗಿ ನಮ್ಮ ಪ್ರತಿನಿಧಿ ಸ್ಥಳದಲ್ಲಿಯೇ ನಿಂತು ಈ ವಿಚಾರವನ್ನ ವರದಿ ಮಾಡುವ ಕೆಲಸ ಮಾಡಿದ್ರು. ಈ ವೇಳೆ ಬ್ಲಡ್ ರಿಪೋರ್ಟ್ ಕೊಡ್ತಿದ್ದವರಿಗೆ ಮೇಡಮ್ ಯಾಕೆ ಲೇಟ್ ಆಗಿ ಬಂದ್ರಿ ಅಂತ ಕೇಳಿದ್ದಷ್ಟೇ. ಯಾಕ್ರಿ ಕೆಲಸ ಮಾಡೋರಿಗೆ ಡಿಸ್ಟರ್ಬ್ ಮಾಡ್ತಿದ್ದೀರಿ? ನಿಮಗೆ ಜಿಲ್ಲಾಸ್ಪತ್ರೆಗೆ ಬಂದು ಸುದ್ದಿ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು ಅಂತ ಒಬ್ರು ಮೇಡಮ್ ನಮ್ಮ ಪ್ರತಿನಿಧಿಯನ್ನೇ ಪ್ರಶ್ನೆ ಮಾಡಿದ್ದಾರೆ. ಯಾರು ಮೇಡಮ್ ಕೇಳಿದ್ದು ಪರ್ಮಿಷನ್? ಅಲ್ಲ, ಯಾರು ಕೇಳಿದ್ದು ಪರ್ಮಿಷನ್? ನಾನು ಕೊಡ್ತೀನಿ. ಯಾರು ಕೇಳಿದ್ದು? ಅಲ್ಲ ಮೇಡಮ್, ಊಟ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗಿರೋದು? ಊಟ ಟೈಮಿಂಗ್ಸ್ ಈಗ 1 ಗಂಟೆ ಮೇಲೆ ನಾನು ಎಮರ್ಜೆನ್ಸಿ ಬಂದ್ರೆ ತಗೊಳ್ಳೇಬೇಡವಾ? ತಗೊಳ್ತೀರಾ? ತಗೊಂತೀವಲ್ಲ, ಮತ್ತೆ ಹಂಗೆ 1:30 ಆಗುತ್ತೆ. ನಮ್ಮ ಕೆಲಸನೇ ಫಸ್ಟ್ ಮೇಲೆ ನೋಡಿ, ನಾನು ಏನು ಮಾಡ್ತೀನಿ ಅಂತ ನೋಡ್ಬಿಟ್ಟು ಬರ್ರಿ. ಬನ್ನಿ ನೋಡಿ. ಒಳಗಡೆ ಬಂದ್ರೆ ಆಮೇಲೆ ಅದಕ್ಕೂ ಪರ್ಮಿಷನ್ ಇದೆಯಾ ಅಂತೀರಾ? ಕೆಲಸ ಎಷ್ಟಿದೆ ಅಂತ ನೋಡಿ ಬನ್ರಿ.
ಯಾಕೆ ಮೇಡಮ್ ಜಿಲ್ಲಾಸ್ಪತ್ರೆಯಲ್ಲಿ ಬಂದು ಸುದ್ದಿ ಮಾಡೋದಕ್ಕೂ ಪರ್ಮಿಷನ್ ಬೇಕಾ? ಯಾರ ಪರ್ಮಿಷನ್ ಬೇಕು? ನಿಮ್ಮ ತಪ್ಪನ್ನ ತೋರಿಸೋದಕ್ಕೆ ಬಂದ್ರೆ ಪರ್ಮಿಷನ್ ತನ್ನಿ ಅಂತ ಹೇಳ್ತೀರಾ ಅಂತ ಅವರನ್ನೇ ಪ್ರಶ್ನೆ ಮಾಡುವ ಕೆಲಸ ಮಾಡಿದ್ದಾರೆ. ಈ ವೇಳೆ ಮತ್ತೊಬ್ಬ ಲೇಡಿ ಬಂದು ಬನ್ನಿ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಂತ ಒಳಗಡೆಯೇ ಬಂದು ನೋಡಿ ಅಂತ ಹೇಳಿದ್ದಾರೆ. ಇಲ್ಲ ಮೇಡಮ್, ಅದಕ್ಕೂ ನಂತರ ಪರ್ಮಿಷನ್ ಬೇಕು ಅಂತ ಹೇಳ್ತೀರಾ? ಬೇಡ ಬಿಡಿ ಅಂತ ಹೇಳಿದ್ರು ಬಿಡದೆ ಇಲ್ಲ ನೀವು ಒಳಗಡೆ ಬಂದು ನಾವು ಏನ್ ಕೆಲಸ ಮಾಡ್ತಿದ್ದೀವಿ ಅಂತ ತೋರಿಸಿ ಅಂತ ಹೇಳಿದ್ದಾರೆ. DS ಸಾಹೇಬ್ರೆ, ನಿಮ್ಮ ಸಿಬ್ಬಂದಿಯೇ ಒಳಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಹೀಗಾಗಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿಕೊಂಡೆ ನಮ್ಮ ಪ್ರತಿನಿಧಿ ಒಳಗಡೆ ಹೋಗಿದ್ದಾರೆ. ಆದರೆ ಒಳಗಡೆ ಹೋಗ್ತಿದ್ದಂತೆ ಮತ್ತೊಬ್ಬ ಲೇಡಿ ಸ್ಟಾಫ್ ಕಿರಿಕನ್ನೇ ತೆಗೆದು ಬಿಟ್ಟಿದ್ದಾರೆ. ನೀವು ಯಾರ ಪರ್ಮಿಷನ್ ತೆಗೆದುಕೊಂಡು ಬಂದಿದ್ದೀರಿ? ನಮ್ಮ ವಿಡಿಯೋ ಅದೇಗೆ ಮಾಡ್ತಿದ್ದೀರಿ ಅಂತೆಲ್ಲ ಆವಾಜ್ ಹಾಕುವ ಕೆಲಸ ಮಾಡಿದ್ದಾರೆ. ಒಳಗಡೆ ಬಂದ್ರೆ ಈಗ ಅದಕ್ಕೂ ಪರ್ಮಿಷನ್ ಇದೆಯಾ ಅಂತ ಕೇಳ್ತೀರಾ? ನೀವೇ ಕೊಟ್ಟಿದ್ದೀರಾ ಪರ್ಮಿಷನ್? ಬರ್ಬೋದಾ? ಎಸ್ ಸಾಹೇಬ್ರೆ, ನಾವೇನು ಹೇಳದಲ್ಲೇ ನುಗ್ತಾ ಇಲ್ಲ, ಅವ್ರು ಕರೆದಿರೋದಕ್ಕೆ ಹೋಗ್ತಾ ಇದೀವಿ. ಮತ್ತೆ ಪರ್ಮಿಷನ್ ಇದೆಯಾ ಅಂತ ನೀವು ಕೇಳಬೇಡಿ. ಶೂಟ್ ಮಾಡಿ. ನೋಡ್ರಿ ಎಷ್ಟು ಪೇಷಂಟ್ ಅಂತೀರಿ. ಫಸ್ಟ್ ನಮ್ಮ ಕೆಲಸನೂ ನಮ್ಮ ಬಗ್ಗೆ ಮಾತಾಡಿ, ನಮಗೆ ಒಳ್ಳೇದು ಮಾಡಿ, ನಮ್ಗೆ ಒಳ್ಳೇದು ಮಾಡಿ. ಮೇಡಮ್ ಹೇಳಿ, ಆಯ್ತು. ಒಂದ್ ನಿಮಿಷ ಇಲ್ಲಿ ಕೇಳ್ರಿ, ಒಂದ್ ನಿಮಿಷ ಒಂದ್ ನಿಮಿಷ ಆಯ್ತು ಮೇಡಮ್. ನಾನು ಒಳಗಡೆ ಬರ್ಬೋದಾ, ಪರ್ಮಿಷನ್ ಇದೆಯಾ ಅಂತ ಕೇಳಿದ್ಕೆ ನಿಮ್ಮವರೇ ಬನ್ನಿ ನಾನು ಕೊಟ್ಟಿದ್ದೀನಿ ಪರ್ಮಿಷನ್ ಅಂತಾರೆ. ಏನ್ ಹೇಳಿದವ್ರು ಈಗ? ಅವ್ರು ಹೇಳಿದ್ರಲ್ಲ ಈಗ ಹೇಳಿ ಮೇಡಮ್, ಇಲ್ಲೇ ಇದ್ದಾರೆ, ಬನ್ನಿ ಹೇಳಿ, ಕರೀರಪ್ಪ. ನೋಡಿ, ಇವರ ತಪ್ಪುಗಳನ್ನ ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ ನಿಮಗೆ ಬರೋದಕ್ಕೆ ಪರ್ಮಿಷನ್ ಇದೆಯಾ, ನಾವು ಪರ್ಮಿಷನ್ ತಗೊಂಡ್ಕೊಂಡು ಒಳಗಡೆ ಬರ್ಬೇಕಂತೆ. ಇವರು 2 ಗಂಟೆಗೆ ಬರ್ಬೇಕಾಗಿದ್ದವ್ರು 3 ಗಂಟೆಗೆ ಬರೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಏನ್ ಕೆಲಸ ಇರುತ್ತೆ? ಕೆಲಸ ಮೇಲ್ಗಡೆ ಏನ್ ಕೆಲಸ ಬಂದ್ ಕೇಳಿ, DSN ಕೇಳಿ ನಂದು ಏನ್ ಕೆಲಸ ಅಂತ. 2 ಗಂಟೆಗೆ ಬರ್ಬೇಕಾಗಿದ್ದವ್ರು 3 ಗಂಟೆಗೆ ಹೆಂಗ್ ಬರ್ತೀರಾ? 3 ಗಂಟೆಗೆ ಹೆಂಗ್ ಬರ್ತೀರಿ ನೀವು? 3 ಗಂಟೆಗೆ ಅಲ್ಲಿ ಕಲೆಕ್ಟ್ ಮಾಡ್ಬೇಕು ರಿಪೋರ್ಟ್. ನಿಮಗೆ ಯಾರು ಹೇಳಿದ್ 3 ಗಂಟೆವರೆಗೆ ಇರುತ್ತೆ? ನಾನು ಬಂದು ಇಲ್ಲಿ ಬನ್ನಿ. 3 ಗಂಟೆಗೆ ಯಾವ ಡಿಪಾರ್ಟ್ಮೆಂಟ್ ಅಪ್ಪ ಯಾರು ಪರ್ಮಿಷನ್ ಕೊಟ್ಟಿದ್ದು? ಆಯ್ತು, ಯಾರು ಕೊಡ್ಬೇಕು ಪರ್ಮಿಷನ್ ಹೇಳಿ? DS ಹತ್ರ ಹೋಗಿಸ್ಕೊಂಬರ್ರಿ ಪರ್ಮಿಷನ್. DC ಹತ್ರ ಹೋಗ್ಬೇಕು. DC ಹತ್ರ ಸುಮ್ನೆ ಕೆಲಸ ಮಾಡೋರು ಬಂದು ನೀವು ವಿಡಿಯೋ ತೊಂದರೆ ಮಾಡ್ತಾ ಇಲ್ಲ ನಿಮಗೆ. ನಾವು ಕೆಲಸ ಮಾಡೋದಕ್ಕೆ ಯಾವ್ದು ತೊಂದರೆ ಮಾಡ್ತಾ ಇಲ್ಲ. 3 ಗಂಟೆಗೆ ಬರೋದು ಪರ್ಮಿಷನ್ ಯಾರು ಕೊಟ್ಟಿರೋದ ಅಂತ ಕೇಳ್ತಾ ಇದೀವಿ ನಾವು. ಅದಾಗ್ತಿದ್ದಂತೆ ಹೊರ ಬಂದವರೇ, ನೀವು ದೌರ್ಜನ್ಯ ಮಾಡ್ತಿದ್ದೀರಿ, ನಮ್ಮ ಕೆಲಸಕ್ಕೆ ತೊಂದರೆ ಕೊಡ್ತಿದ್ದೀರಿ, ನಾವ್ಯಾರು ಕೆಲಸವನ್ನೇ ಮಾಡಲ್ಲ ಅಂತ ಎಲ್ಲರೂ ಹೊರ ಬಂದಿದ್ದಾರೆ. ಅವರೇ ಒಳಗೆ ಕರೆದು ಅವರೇ ದೌರ್ಜನ್ಯ ಮಾಡ್ತಿದ್ದೀರಿ ಅಂತ ಆರೋಪ ಮಾಡಿಬಿಟ್ರೆ ನಾವೇನು ಮಾಡೋಣ ಹೇಳಿ? ಆದರೆ ಅದಕ್ಕೆಲ್ಲ ನಾವು ಹೆದರೋ ಮಾತೇ ಇಲ್ಲ. ನೀವು ಹೆದರಿಸ್ತೀರಿ ಅಂತ ನಾವು ನಿಮ್ಮ ತಪ್ಪುಗಳನ್ನು ತೋರಿಸದೇ ಇರೋಕೆ ಸಾಧ್ಯವೇ ಇಲ್ಲ. ಇನ್ನು ಯಾವಾಗ ಇವರೆಲ್ಲ ನಾವು ಕೆಲಸ ಮಾಡಲ್ಲ ಅಂತ ಹೊರಗಡೆ ಬಂದರೂ ಅಲ್ಲಿದ್ದ ಜನರೇ ಇವರಿಗೆ ಉಗಿಯೋ ಕೆಲಸ ಮಾಡಿದ್ದಾರೆ. ನೋಡಿ, ಈಗ ಇಲ್ಲಿ ಇವರು ಒಂದು ನಾವೇನು ಹೇಳ್ತಾ ಇದ್ದೀವಿ, ಇದು ನಾವು ಹೇಳಿದ್ರೆ ಕೇಳೋದಿಲ್ಲದೆ ನಾವು ಈಗ ಅವ್ರು ಮಾಡ್ತಿರೋ ತಪ್ಪನ್ನ ಪ್ರಶ್ನೆ ಮಾಡಿದಕ್ಕೆ ಆಯಿತು ನಾವು ಕೆಲಸನೇ ಮಾಡಲ್ಲ ಅಂತ ಹೇಳ್ತಿರೋದು. ಅವ್ರೀಗ ಅವ್ರು ಮಾಡ್ತಿರೋ ತಪ್ಪನ್ನ ಪ್ರಶ್ನೆ ಮಾಡಿದವ್ರಿಗೆ ಇವ್ರು ಕೊಡೋ ಉತ್ತರ ಇದು. ಆಯ್ತು ಮೇಡಮ್, ಆಯ್ತು ಮೇಡಮ್, ಆಯ್ತು ಮೇಡಮ್, ಆಯ್ತು ಮೇಡಮ್, ಆಯ್ತು ಆಯ್ತು ಮೇಡಮ್, ಆಯ್ತು 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 ಮೇಡಮ್, ಆಯ್ತು ಆಯ್ತು ಮೇಡಮ್, ಆಯ್ತು ಮೇಡಮ್, ಮೇಲ್ಗಡೆನೂ ಬರ್ತೀನಿ. ಆಯ್ತು ಮೇಡಮ್, ನೀವು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಕೇಳಿದ್ದೇನು 3 ಗಂಟೆಗೆ ಯಾಕೆ ಬಂದ್ರಿ? ಕ್ಲೋಸ್ ಮಾಡೋದಪ್ಪ. ನೀವು ದಿನ ಬಂದು ವಿಡಿಯೋ ಮಾಡ್ತಿದ್ರೆ ನಮಗೆ ಆಗಲ್ಲ. ನಿಮ್ಗೆ ಯಾರಿಗೆ ಪರ್ಮಿಷನ್ ಕೊಡಿ ಕ್ಲೋಸ್ ಮಾಡಕ್ಕೆ? ನಾನೇ ಕ್ಲೋಸ್, ನಾನು ಹೆಡ್, ನಾನು ಕೊಡ್ತೀನಿ ಕ್ಲೋಸ್. ಮತ್ತೆ ನೀನ್ ಯಾಕೆ ಬಂದು ನಿಂತಿದ್ಯಾ? ಹೇಳಿ, ಈಗ 3 ಗಂಟೆಗೆ ಬರೋದಕ್ಕೆ ಯಾರು ಪರ್ಮಿಷನ್? 3 ಗಂಟೆವರೆಗೆ ಕೆಲಸ ಮೇಲೆ ಇರುತ್ತಪ್ಪ. ಸುಮ್ಮನೆ ಯಾರು ತಿಂತ ಮಲಗಿರಲ್ಲ ಅಲ್ಲಿ. ಎಷ್ಟು ಕೆಲಸ ಇರುತ್ತೆ ಬಂದು ನೋಡ್ಬಾ. ಬರೀ ಇದೇ ಆಗೋದು ನಿಂದು. ನೀನ್ ನನ್ನ ವಿಡಿಯೋ ಮಾಡಂಗಿಲ್ಲ. ಹೌದು, ನೀನ್ ಯಾಕೆ ಮಾಡ್ತೀಯಪ್ಪ ನನ್ನ? ನೀವೀಗ ಏನ್ ಮಾಡಿದ್ರಿ? ತಪ್ಪು ಮಾಡಿದ್ರಲ್ಲ? ನಾನು ಮಾಡಿಲ್ಲ. ಏನ್ ತಪ್ಪು ಮಾಡಿದ್ದೀನಿ? ಮತ್ತೆ ನೀವು ಹೇಳಿದ್ರಲ್ಲ ಈಗ 3 ಗಂಟೆಗೆ ಬರ್ತೀವಿ. ಇಲ್ಲ ಬನ್ನಿ DS ಹತ್ರ. ಆಯ್ತು ಬನ್ನಿ, DS ಹತ್ರನೇ ಹೋಗೋಣ. ಬನ್ನಿ, ಆಯ್ತು ಬನ್ನಿ ಹೋಗೋಣ.
ಯಾರಿಗೂ ತೆಗಿಯಲ್ಲಪ್ಪ, ಯಾವುದು ಮಾಡಲ್ಲ ನಾವೀಗ. ಏನಕ್ಕೆ ಮಾಡಲ್ಲ? ಮಾಡಲ್ಲ. ಏನಕ್ಕೆ? ಸಾಹೇಬ್ರೆ, ಏನಕ್ಕೆ ಮಾಡಲ್ಲ ಹೇಳಿ. ಪರ್ಮಿಷನ್ ಇಲ್ಲದೆ ನಮ್ಮ ವಿಡಿಯೋ ಹೆಂಗ್ ಯಾರ್ ಮಾಡ್ತೀರಿ? permission ಹೆಣ್ಮಕ್ಳದು ಬರ್ಬೇಕು ಹೆಣ್ಮಕ್ಳು ನಾವು? ವಿಡಿಯೋ ಹೆಂಗೆ? ಯಾವ ಹೆಣ್ಮಕ್ಳು? ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಇರ್ತಾರೆ. ನೀವೇನ್ ಹೇಳಿದ್ದು ಲ್ಯಾಬ್ ಇಲ್ಲ. ವಿಡಿಯೋ ಮಾಡಬೇಡಿ ಅಂತ, ಇವಾಗ ಹೆಣ್ಮಕ್ಳು ಅಂತೆಲ್ಲ ಏ, ಮಾತಾಡಬೇಡಿ. ಹೆಣ್ಮಕ್ಳು ಇಲ್ಲಿರೋದು. ನೀವು ಮಾತ್ ಚೇಂಜ್ ಮಾಡಬೇಡಿ, ಪಬ್ಲಿಕ್ ಇದಾರೆ, ಮಾತ್ ಚೇಂಜ್ ಮಾಡಬೇಡಿ. ಹೆಣ್ಮಕ್ಳು ವಿಡಿಯೋ ಮಾಡ್ತಾ ಇದೀವಿ ಅಂತ ಮಾತ್ ಚೇಂಜ್ ಮಾಡಬೇಡಿ ನೀವು. ಮಾತ್ ಚೇಂಜ್ ಮಾಡಬೇಡಿ ನೀವು. ಬನ್ನಿ ನಾವು DS ಹತ್ರ ಮೇಡಮ್ ಮಾತ್ ಚೇಂಜ್ ಮಾಡಬಾರ್ದು ಮೇಡಮ್. ಲ್ಯಾಬ್ ವಿಡಿಯೋ ಮಾಡಬೇಡಿ ಅಂದವ್ರು ಇವಾಗ ಹೆಣ್ಮಕ್ಳು ವಿಡಿಯೋ ಮಾಡಬೇಡಿ ಅಂತ ಮಾತ್ ಚೇಂಜ್ ಮಾಡಬಾರ್ದು. ನನ್ನ ಹತ್ರ ಎಲ್ಲ ರೆಕಾರ್ಡ್ ಇದೆ. ಇರ್ಲಿ ರೆಕಾರ್ಡ್. ಕೆಲಸ ಮಾಡೋದು ಬೇಡ ಏನಪ್ಪ ನಾವು? ನೀವು ಕೆಲಸ ಮಾಡೋದಕ್ಕೆ ನಾವೇನ್ ತೊಂದರೆ ಕೊಟ್ವಿ? ನೀವು ಬಂದು ಹಿಂಗ್ ನಿಂತಿದ್ದೀರಲ್ಲ, ಅವ್ರಿಗೆ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ? ಯಾರಿಗೆ? ಇವ್ರ ರಿಪೋರ್ಟ್ ಇವ್ರಿಗೆ ಕೊಟ್ರೆ ಆಗುತ್ತಾ? ನಾನು ಜನಗಳ ಕಷ್ಟ ಕೇಳ್ತಿರೋದು, ಹಂಗಾರೆ ನಿಮಗೆ ತೊಂದರೆ ಮಾಡಂಗ? ಕಷ್ಟಕ್ಕೆ ಹೆಂಗ್ ಕೇಳ್ತೀರಿ? ಪರ್ಮಿಷನ್ ಯಾರು ಯಾರಿಗೆ ಜನಗಳನ್ನ ಪ್ರಶ್ನೆ ಮಾಡೋದಕ್ಕೆ ಯಾರು ಪರ್ಮಿಷನ್ ಬೇಕು? ಜನಗಳನ್ನ ನಾನು ಪ್ರಶ್ನೆ ಮಾಡೋದಕ್ಕೆ ಯಾರು ಪರ್ಮಿಷನ್ ಬೇಕು? ನಿಮಗೆ ಮಾತಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ನಿಮ್ಗೆ. ಈಗ ಅವ್ರಿಗೆ ಕೇಳ್ತಾ ಇದ್ದಾರಲ್ಲ, ಈಗ ಬಂದಿದ ತಕ್ಷಣ ಜನ ಹೆಂಗ್ ಖಾಲಿ ಆಗ್ತಾ ಇದ್ದಾರೆ ಅವರು? ಆಯ್ತು ಬನ್ನಿ. ನಾನ್ ಕೇಳೋದಕ್ಕೆಲ್ಲ ಪಬ್ಲಿಕ್ ಕೇಳ್ತಿರೋದು ಉತ್ತರ ಕೊಡ್ ಬನ್ನಿ. ಆಯ್ತು ಈಗ ಪಬ್ಲಿಕ್ ಕೇಳ್ತಿರೋದು ಉತ್ತರ ಕೊಡಿ. ಈಗ ಪಬ್ಲಿಕ್ ಏನ್ ಕೇಳ್ತಾರೆ? ಏನ್ ಕೇಳ್ತಾ ಇದಾರೆ? ಏನ್ ಕೇಳ್ತಪ್ಪ ನೀವು? ಮೇಡಮ್ ಪರ್ಮಿಷನ್ ಕೊಟ್ಟಿದ್ದು ಬಾಗ್ಲಾಕಕ್ಕೆ ಅವ್ರು 1000 ವಿಡಿಯೋ ಮಾಡ್ಕೊಂಡ್ರೆ ನಿಮ್ ಕೆಲಸ ನೀವು ಮಾಡ್ಬೋದಲ್ಲ. ಯಾಕೆ ಮಾಡಕ್ಕಾಗಲ್ಲ ನಿಮ್ ಕೆಲಸ? ನಾವು ಗಲಾಟೆ ಮಾಡಿದೀವಿ. ಪ್ರೂವ್ ಮಾಡಿ ನಾವು ಗಲಾಟೆ ಮಾಡಿದೀವಿ. ವಿಡಿಯೋ ಇಟ್ಬಿಟ್ರೆ ಏನಾಗುತ್ತೆ ನಿಮ್ ಕೆಲಸ ಮಾಡಕ್ಕೆ? ಮೇಡಮ್ ನಿಮ್ ಕೆಲಸ ಮಾಡಕ್ಕೆ ಏನಾಗುತ್ತೆ? ನಾನು ಕೇಳ್ತಾ ಸೆಕ್ಯೂರಿಟಿ ಬಾಗ್ಲಾಕಲ್ಲಿ ಒಳಗಡೆ ಯಾರನ್ನು ಒಳಗಡೆ ಬರ್ತಾ ಇದ್ದಾರೆ ಜನ ನಿಮ್ಗೆ. ಇಲ್ಲ ಸ್ಟೇಷನ್ ನಂಬರ್ ಈ ಕಡೆ ಬಾ. ಆಯ್ತು ಅಣ್ಣ, ನಾನ್ ನಿಮ್ ಪರವಾಗೆ ಮಾತಾಡ್ತಿರೋದಣ್ಣ. ನಾನೇನ್ ತಪ್ಪು ಮಾಡ್ತಿಲ್ಲ, ನಿಮ್ ಪರವಾಗೆ ಮಾತಾಡ್ತಿರೋದು. ಇಲ್ಲಿ ನೋಡಿ, ನಿನ್ನೆ ನಾನು ಒಂದು ಪೇಷಂಟ್ ಕರ್ಕೊಂಬಂದಿರೋದು ಆಕ್ಸಿಡೆಂಟ್ ಪೇಷಂಟು ನನ್ನ ಆಟೋದಲ್ಲೇ ಕರ್ಕೊಂಬಂದಿರೋದು. ಎಮರ್ಜೆನ್ಸಿ ಪೇಷಂಟು ಡಾಕ್ಟರ್ ಬರ್ದಿರೋದು, ಸ್ಕ್ಯಾನಿಂಗಿಗೆ ಬರ್ದಿದ್ದಾರೆ. MRI ಸ್ಕ್ಯಾನಿಂಗು ಕಾಲ್ ಮುರಿದೋಗಿದೆ. ಇವರು ಸ್ಪೆಷಲ್ ಇವಾಗ ಫಸ್ಟು ಡಾಕ್ಟರ್ ಸೈನ್ ಬೇಕು, ಆಮೇಲೆ ಅಪ್ರೂವಲ್ ಲೆಟ್ರು. ಅದು ಅಪ್ರೂವಲ್ ಲೆಟ್ರು ಬೆಂಗಳೂರಿಗೆ ಹೋಗಿ ಬರಬೇಕು. ಎಮರ್ಜೆನ್ಸಿ ಆದರೂ ಬೆಂಗಳೂರಿಗೆ ಹೋಗಿ ಬರಬೇಕು, ಇಲ್ಲಾಂದರೆ ಅಪ್ರೂವಲ್ ಕೊಡಲ್ಲ. ಅವ್ನು ಸತ್ರು ಅಲ್ಲೇ ಸತ್ತೋಗ್ಬೇಕು. ಅಪ್ರೂವಲ್ ಆಗಿದೆ, ಎಮರ್ಜೆನ್ಸಿ ವಾರ್ಡಲ್ಲಿದ್ದಾನೆ. ಇಲ್ಲಿಗೆ ಬಂದರೆ ನೈಟ್ 9 ಗಂಟೆ ಕರ್ಕೊಂಬನ್ನಿ. ನೈಟ್ 9 ಗಂಟೆ ತನಕ ನಳ್ಳಾಡ್ಬೇಕಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ. ಇದಕ್ಕೆ ಹೊಣೆ ಯಾರು? ಈಗ ಆಗ್ತಾರೆ ಹೇಳ್ತಾರಲ್ಲ ಪರ್ಮಿಷನ್ ಇದೆ. ಹೊಣೆ ಯಾರು ಇದಕ್ಕೆ? ಈಗ ಇದಕ್ಕೆ DS ಹೊಣೆ ಹಾಕ್ತಾರಂತ. ಈಗ ಅವರು DS ಪರ್ಮಿಷನ್ ಬೇಕು ಅಂತಾರಲ್ಲ, ಇದಕ್ಕೆ ಅವ್ರು ಹೊಣೆ ಹಾಕ್ತಾರಂತ. ಸರ್ ಬ್ಲೀಡಿಂಗ್ ಹೋಗ್ತಾ ಇದೆ, ಈ ಪೇಷಂಟ್ದು ಬ್ಲೀಡಿಂಗ್ ಹೋಗ್ತಾ ಇದೆ. ಆಪರೇಷನ್ ಮಾಡಲಿಲ್ಲ ಅಂದರೆ ಆಗಲ್ಲ ಅಂತ ಇದ್ದಾರೆ. ಡಾಕ್ಟ್ರು MRI ರಿಪೋರ್ಟ್ ಬೇಕು ಅಂತ ಇದ್ದಾರೆ. 9 ಗಂಟೆಗೆ ಎಮರ್ಜೆನ್ಸಿ ಪೇಷಂಟ್ಗೆ ಕರ್ಕೊಂಬರ್ರಿ ಅಂತ ಇದ್ರಲ್ಲ, 9 ಗಂಟೆಗೆ ಬಂದರೆ ಬೆಳಗ್ಗೆ ರಿಪೋರ್ಟ್ ಸಿಗೋದು. ಅಲ್ಲಿ ತನಕ ಪೇಷಂಟ್ ಕತೆ ಏನು ಹೇಳಿ? DS ಸಾಹೇಬ್ರೆ, ಅಲ್ಲಿ ತನಕ ಪೇಷಂಟ್ಸ್ ಕತೆ ಏನು ಅಂತ ಅವರೇ ಕೇಳ್ತಾ ಇದ್ದಾರೆ. ಬನ್ನಿ, ಅವರೇ ಬಂದ್ರೆ ಅವ್ರನ್ನೇ ಮಾತಾಡ್ತಾನ, ಅವ್ರನ್ನೇ ಕೇಳೋಣ. ಇಷ್ಟೆಲ್ಲ ಆಗ್ತಿದ್ದಂತೆ DS ಅಸ್ಕರ್ ಬೇಗ್ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಬರುತ್ತಲೇ ನೀವು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ದೀರಿ, ಅದು ಇದು ಅಂತೆಲ್ಲ ಶುರು ಮಾಡಿದ್ದಾರೆ. ನೀವು ಜಿಲ್ಲಾಸ್ಪತ್ರೆಯ ಒಳಗೆ ಬರೋ ಹಾಗೆ ಇಲ್ಲ. ನೀವು ಜಿಲ್ಲಾಸ್ಪತ್ರೆ ಒಳಗೆ ಬರಬೇಕು ಅಂದರೆ DC ಪರ್ಮಿಷನ್ ತೆಗೆದುಕೊಂಡೇ ಬರಬೇಕು ಅಂತ ಹೊಸ ರೂಲ್ಸ್ ಬೇರೆ. ಅಲ್ಲ ಸರ್, ನಾವ್ಯಾವಾಗ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ವಿ? ಅಷ್ಟಕ್ಕೂ ಜಿಲ್ಲಾಸ್ಪತ್ರೆಗೆ ಬರೋದಕ್ಕೆ DC ಪರ್ಮಿಷನ್ ಯಾಕೆ ಬೇಕು ಅಂತ ಕೇಳಿದರೆ ಅದಕ್ಕೆಲ್ಲ ಉತ್ತರ ಇಲ್ಲ. ನೀವು ಜಿಲ್ಲಾಸ್ಪತ್ರೆಗೆ ಬರೋ ಹಾಗೆಯೇ ಇಲ್ಲ ಅನ್ನೋ ಮಾತು. ಹಾಗಿದ್ರೆ ಮಾಧ್ಯಮದವರ ಕಣ್ಣು ತಪ್ಪಿಸಿ ಜಿಲ್ಲಾಸ್ಪತ್ರೆಯಲ್ಲಿ ಅಂಥದ್ದೇನು ಮಾಡ್ತಿದ್ದಾರೋ ಆ ದೇವರಿಗೆ ಗೊತ್ತು. ಹೇಳಿಸಿ ಸರ್, ಈಗ ನನ್ನ ಹತ್ರ ಕಂಟಿನ್ಯೂ ರೆಕಾರ್ಡಿಂಗ್ ಇದೆ. ನಾನು ಎಲ್ಲಿ ಯಾರಿಗೆ ತೊಂದರೆ ಮಾಡೋ ಜಾಗ ಬಿಡ್ರಿ ಪುನೀತ್. ಇಲ್ಲಿ ಕೆಲಸ ಮಾಡಿದ್ದಾರೆ, ಸುಮ್ಮನೆ ಅಡ್ಡ ಪಡಬೇಡಿ. ಅಮಾಯಕರು ಬರ್ತಾರೆ, ಅವ್ರು ರಿಪೋರ್ಟ್ಸ್ ಕೊಡ್ತಾರೆ, ಕೇಳಿ. ಇಲ್ಲಿ ನಿಮಗೆ ನಾನು ಕೊಡೋಕ್ಕೆ ನಿಮ್ಗೆ ಅವಕಾಶ ಇಲ್ಲ. ನೀವು DSC ಪರ್ಮಿಷನ್ ತಗೊಂಡು ಬರ್ಬೇಕು ಇಲ್ಲಿ ಒಳಗಡೆ. ಇಲ್ಲಿ DC ಪರ್ಮಿಷನ್ ತಗೊಂಡು ಬರ್ಬೇಕು. ನೀವು ಇಲ್ಲಿ ಬರಬಾರ್ದು. ನೀವು ಇಲ್ಲಿ ಇಲ್ಲ, ನೀವು DC ಪರ್ಮಿಷನ್ ತಗೊಂಡು ಬನ್ನಿ. ನಮ್ಮ ಸಿಬ್ಬಂದಿಗೆ ನೀವು ಮಾತಾಡಂಗಿಲ್ಲ. ನೀವೇನಾದ್ರೆ ನನ್ನ ಚೇಂಬರ್ ಬಂದು ಮಾತಾಡಿ. ಇಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ಅವ್ರ ಮೂಗೆಲ್ಲ ಮೈ ಕಟ್ರೆ ಹೆಂಗ್ರಿ ಇದು? ಅವ್ರ ಮೂಗಿಟ್ರೆ ಆಗುತ್ತೆ ಅವ್ರ ಹೆಣ್ಮಕ್ಳಿಗೆ. ಮಾತಾಡ್ಬೇಡ್ರಿ, ಏನಾದ್ರು ಸುಮ್ಮನೆ ಇಲ್ರಿ. ಅಡ್ಡ ಪಡ್ಬೇಕು. ಕೆಲಸ ಮಾಡಕ್ಕೆ ಅವಕಾಶ ಕೊಡಿ. ಪುನೀತ್, ಕೆಲಸ ಮಾಡಕ್ಕೆ ಅವಕಾಶ ಕೊಡಿ. ಅಷ್ಟೇ ಸಾಕು, ಅಷ್ಟು ಮಾಡಿ ನೀವು ಸಾಕು. ನಡಿಯಪ್ಪ, ಬಿಡ್ರಿ. ನಡ್ರಿ, ನೀವು ನಡ್ರಿ. ಇಲ್ಲಿ ನೀವು ಪ್ರಶ್ನೆ ಕೇಳ್ಬಿಡ್ರಿ. ನನಗೆ ಲಿಖಿತವಾಗಿ ಕೊಡಿ. ನನಗೆ ಲಿಖಿತವಾಗಿ ಕೊಡಿ. ನನಗೆ ಲಿಖಿತವಾಗಿ ಕೊಡಿ. ಇಲ್ಲಿ ನಿಮ್ಗೆ ನಡೀದಲ್ಲ ಇದೆಲ್ಲ. ನಮ್ಮ ಸಿಬ್ಬಂದಿ ಹೆಣ್ಮಕ್ಳ ಮೇಲೆ ದರ್ಬಾರ್ ನಡೆದಿಲ್ಲ. ಯಾರಮ್ಮ ಮಾಡಿದರು? ಕೇಳಪ್ಪ ಇಲ್ಲಿ. ಕೇಳ್ರಿ ಇಲ್ಲಿ. ಅವ್ರ ಹೆಣ್ಮಕ್ಳೆಲ್ಲ ಕೇಳ್ರಿ. ಹೆಣ್ಮಕ್ಳಿಗೆ ಅಡ್ಡ ಮಾಡ್ತಾರೆ ನೀವು.
ಯಾರು ಮೇಡಮ್ ಅದು ಯಾರು ಮಾಡಿ ಏ ಹಿಡಿಯೋಲ್ಲಿ ಯಾಕೆ ಡಿಸ್ಟರ್ಬ್ ನೀವು ಯಾರು ಇಲ್ಲಿ ಬರಿಬೇಡ ಅಲ್ಲ ಕರೀಂ ತಗೊಂಡ್ರಿ ಕರ್ಕೊಂಡು ಹೋಗ್ರಿ ಇವ್ರಿಗೆ ಕರೀಂ ಕರೀಂ ಕರ್ಕೊಂಡು ಹೋಗ್ರಿ ಕರೀಂ ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗಿಲ್ಲ ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗ್ಬಾರ್ದು ಕರೀಂ ಯಾರು ಅನ್ಯಾಯ ಮಾಡ್ತಾ ಇಲ್ಲ ಯಾರು ಅನ್ಯಾಯ ಮಾಡ್ತಾ ಇಲ್ಲ ಕರೀಂ ಹೆಣ್ಮಕ್ಳ ಮೇಲೆ ಅನ್ಯಾಯ ಮಾಡಕ್ ಬಂದಾರ ಅವರು ಹೆಣ್ಮಕ್ಳ ಮೇಲೆ ನೋಡಿ ಇವ್ರು ಹೇಳ್ತಾ ಇದಾರಲ್ವಾ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಾ ಇದೀನಿ ಅಂತ ಹೇಳಿ ಪ್ರೂವ್ ಮಾಡ್ಲಿ ಹೆಣ್ಮಕ್ಳಿಗೆ ನಾನು ಅನ್ಯಾಯ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳ ಮೇಲೆ ನಾನು ದೌರ್ಜನ್ಯ ಮಾಡಿದೀನಿ ಅನ್ಯಾಯ ಮಾಡಿದೀನಿ ಅಂತ ಪ್ರೂವ್ ಮಾಡಿದ್ರೆ ಅವ್ರೇನೋ ಶಿಕ್ಷೆ ಕೊಟ್ಟರು ನಾನು ತಗೊಂತೀನಿ ಕ್ಯಾಮ್ರಾ ತಳ್ತಾರೆ ಮೈಕ್ ತಳ್ತಾರೆ ಯಾರಿಗೆ ನಾಚಿಕೆ ಆಗ್ಬೇಕು ಹೆಣ್ಮಕ್ಳ ಮೇಲೆ ಹೋಗ್ತಾರೆ ಆಯ್ತು ಇವಾಗ ಕರೀಂ ಕಂಪ್ಲೇಂಟ್ ಲಾಜ್ ಮಾಡ್ರಿ ಪ್ರೂವ್ ಮಾಡಿ ಸರ್ ಕಂಪ್ಲೇಂಟ್ ಲಾಜ್ ಮಾಡ್ರಿ ನೀವು ಅಲ್ಲಿ ಹೆಣ್ಮಕ್ಳು ಮುಗ್ತಾರೆ ಹೇಳ್ತಾರ ನಿಮ್ಮ ಮುಂದೆ ಏನಂತ ಹೇಳ್ತಾ ಇದಾರೆ ಇಲ್ಲಿ ನಿಂತಿರೋ ಪಬ್ಲಿಕ್ ನ ಕೇಳಿ ಕೇಳ್ರಮ್ಮ ಇಲ್ಲಿ ಇದೆಲ್ಲ ಆಗ್ತಿದ್ದಂತೆ ಈ ಡಿಸಿಗೆ ಬೇರೆ ಕಾಲ್ ಮಾಡಿದ್ದಾರೆ. ಪೊಲೀಸರಿಗೂ ಕರೆದು ಇವರ ಮೇಲೆ ಕೇಸ್ ಹಾಕಿ ಅಂತೆಲ್ಲ ಹೇಳಿದ್ದಾರೆ. ಇಡೀ ಸಿಬ್ಬಂದಿಯನ್ನ ಎತ್ತಿಕಟ್ಟಿ ನಮ್ಮ ಪ್ರತಿನಿಧಿಯ ಮೇಲೆ ಮುಗಿ ಬೀಳಿಸುವ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರು ದುಡ್ಡು ಕೇಳಿದ್ರು ನಾವು ಕೊಟ್ಟಿಲ್ಲ ಅಂತ ಹೀಗೆ ಮಾಡ್ತಿದ್ದಾರೆ ಅನ್ನೋ ಸುಳ್ಳು ಆರೋಪ ಬೇರೆ. DS ಅವರೇ, ನಾವು ಈಗ ಹಾಕಿರೋ ಚಾಲೆಂಜ್ಗೆ ನೀವಿನ್ನೂ ಉತ್ತರ ಕೊಟ್ಟಿಲ್ಲ. ಈಗ ಮತ್ತೊಮ್ಮೆ ಹೇಳ್ತಿದ್ದೀವಿ, ನಾವು ನಿಮ್ಮ ಬಳಿ ದುಡ್ಡು ಕೇಳಿದ್ರೆ ಅದನ್ನ ಪ್ರೂವ್ ಮಾಡಿ, ಇಲ್ಲವಾದ್ರೆ ನೀವೇ ಭ್ರಷ್ಟರು ಅಂತ ಒಪ್ಪಿಕೊಳ್ಳಿ. ಹೆಣ್ಮಕ್ಳ ಮೇಲೆ ಬರಬೇಡಿ. ಆಯ್ತು, DS ಸರಿಗಿಲ್ಲ ಇಲ್ಲಿ. ಹೆಣ್ಮಕ್ಳ ಮೇಲೆ ಹೋಗ್ಬಿಡ್ರಿ ನೀವು. ಯಾರು ಹೆಣ್ಮಕ್ಳ ಮೇಲೆ ಹೋಗಿ ನಿಮ್ಮ ಅಪಾದನೆ DS ಸರಿಗಿಲ್ಲ. DS ಇವ್ರು ದುಡ್ಡು ಕೊಡ್ಲಲ್ಲ ಇವ್ರಿಗೆ. ಇವ್ರು ದುಡ್ಡು ಕೊಡ್ಬೇಕು, ಅವ್ರಿಗೆ ಮಾಡ್ಬೇಕು. ನೀವು ಬರ್ರಿ, ನಿಮ್ ಇದೇ ಬರ್ತಾ ಇದೆ, ಇದೇ ಬರ್ತಾ ಇದೆ, ಇದೇ ಗೊತ್ತಾಗತ್ತೆ ನಿಮ್ಗೆ. ನಿಮ್ಮ ಚಾನಲ್ ಯಾವ್ದು ಇದೆ ಗೊತ್ತಾಗತ್ತೆ. ಹೋಗ್ರಿ ಸುಮ್ಮನೆ ನಡ್ರಿ ಇವಾಗ ನಡ್ರಿ ಇಲ್ಲಿಂದ. ಹೆಣ್ಮಕ್ಳ ಮೇಲೆ ಹೋಗ್ಬಿಡ್ರಿ, ಹೆಣ್ಮಕ್ಳ ಮೇಲೆ ಹೋಗ್ಬಿಡ್ರಿ. ಇಲ್ಲೇ ಇದಾರೆ. ಮೊನ್ನೆ ಲೇಬರ್ ರೂಮ್ ಅಲ್ಲಿ ನುಗ್ಗಿದ್ದೀರಾ, ನೀವು ನುಗ್ಗಿದ್ದೀರಾ. ವಿಡಿಯೋ ಇದೆ. ಪೊಲೀಸ್ ಇರ್ತಾರೆ, ಪೊಲೀಸ್ ಅವ್ರು ಮಾತಾಡ್ಕೊಂಡು ಇನ್ಚಾರ್ಜ್ ನಾಗರಾಜ್ ಯಾರಿದ್ರು ಅವ್ರನ್ನ ಕೇಳ್ಕೊಂಡೇ ಹೋಗ್ತೀನಿ. ಒಂದ್ ನಿಮಿಷ ನೋಡಿ, ನಾನು ಮೊನ್ನೆ ಲೇಬರ್ ರೂಮ್ದು ವಿಡಿಯೋ ಮಾಡಿದಾಗ ಅಲ್ಲಿ ಇನ್ಚಾರ್ಜ್ ನಾಗರಾಜ್ ಅವ್ರು ಇರ್ತಾರೆ, ಅವ್ರ ಪರ್ಮಿಷನ್ ತಗೊಂಡು ಅಲ್ಲಿ ಪೊಲೀಸ್ ಅವರು ಇರ್ತಾರೆ, ಅವ್ರ ಪರ್ಮಿಷನ್ ತಗೊಂಡೇ ನಾನು ಒಳಗಡೆ ಹೋಗಿರ್ತೀನಿ. ಇವಾಗ ಹೇಳ್ತಾ ಇದ್ದಾರೆ ಲೇಬರ್ ರೂಮಿಗೆ ನುಗ್ಗಿದ್ಯಾ ನೀನು ಅಂತ ಹೇಳ್ಬಿಟ್ಟು. ಹೆಣ್ಮಕ್ಳ ಮೇಲೆ ಹೋಗಿ ಮೇಡಮ್. ಆಯ್ತು ಮೇಡಮ್. ಅಲ್ಲ ಮೇಡಮ್, ಈಗ ನೀವು ದಾರಿ ಬಿಡಿ ಅಂದ್ರೆ ಅಲ್ವಾ, ನಾನು ದಾರಿ ಬಿಟ್ಟಿದ್ದೀನಿ. ಕೆಲಸ ಅಲ್ಲ ಸರ್, ಮಾಡ್ತಾ ಇರೋ ತಪ್ಪನ್ನ ಪ್ರಶ್ನೆ ಮಾಡಿದ್ರೆ ಕೆಲಸನೂ ಕೆಡುತ್ತೆ ಅಂತೀರಿ, ಎಲ್ಲಾದ್ನೂ ಕೆಡುತ್ತೆ ಅಂತೀರಿ. ಹಾ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತೀರಾ ಅಂತ ಹೇಳ್ತೀರಿ. ಎಷ್ಟು ಗಂಟೆಗೆ ಬಂದ್ರಿ ನೀವು ಊಟದಿಂದ ಅಂತ ಕೇಳಿದ್ರೆ ನಾನು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ದಂಗಂತ ಅವ್ರಿಗೆ. DS ಸಾಹೇಬ್ರೆ, ನಾವು ಅದರಲ್ಲೂ ಹೇಳ್ತೀರಿ ನಾನು ನಿಮಗೆ ದುಡ್ಡು ಕೊಟ್ಟಿಲ್ಲ ಅದಕ್ಕೆ ನಾನು ಸರಿ ಇಲ್ಲ ಅಂತ. ಪ್ರೂವ್ ಮಾಡಿ, ನಾನು ನಿಮ್ಮನ್ನು ದುಡ್ಡು ಕೇಳಿದ್ದೀನಿ ಅಂತ ಪ್ರೂವ್ ಮಾಡಿ ಫಸ್ಟ್. ನೀವು ನಾನು ಇಲ್ಲೇ ಇರ್ತೀನಿ, ನಾನೇನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ನಿಮ್ಮನ್ನು ದುಡ್ಡು ಕೇಳಿದ್ರೆ ನಾನು ಪ್ರೂವ್ ಮಾಡಿ. ಎಲ್ಲರ ಮುಂದೆ ಹೇಳ್ಬೋದಾಗಿತ್ತಲ್ಲ ನಾನು ಇಷ್ಟು ಕೇಳಿದ್ದ ದುಡ್ಡು ಅಂತ ಹೇಳ್ಬಿಟ್ಟು. ಯಾಕೆ ಹೇಳ್ತಿಲ್ಲ? ತಪ್ಪು ನಂದ ನಿಮ್ದ? ಇನ್ನು ಅಷ್ಟೊತ್ತಿಗಾಗಲೇ ನಮ್ಮ ಇನ್ನೊಂದು ತಂಡ ಜಿಲ್ಲಾಸ್ಪತ್ರೆಗೆ ತೆರಳಿ DS ಅವರನ್ನ ಪ್ರಶ್ನೆ ಮಾಡುವ ಕೆಲಸ ಮಾಡ್ತು. ಏನ್ ದೌರ್ಜನ್ಯ ನಡೀತು, ಹೆಣ್ಣು ಮಕ್ಕಳ ಮೇಲೆ ನಮ್ಮ ಪ್ರತಿನಿಧಿ ಅಂಥದ್ದೇನು ದೌರ್ಜನ್ಯ ಮಾಡಿದ್ರು ಅಂತ ಪ್ರಶ್ನಿಸಿದ್ರೆ ನೀವು ಇಲ್ಲಿ ಬಂದು ವಿಡಿಯೋ ಮಾಡಿದ್ದೇ ದೌರ್ಜನ್ಯ ಅಂತ ಹೇಳಿದ್ದಾರೆ. ಜಿಲ್ಲಾಸ್ಪತ್ರೆಯ ಕರ್ಮಕಾಂಡಗಳ ಬಗ್ಗೆ ನಾವು ಸಾಲು ವರದಿಗಳನ್ನ ಮಾಡ್ತಲೇ ಬರ್ತಿದ್ದೀವಿ. ಆ ಸುದ್ದಿಗಳನ್ನು ನೋಡಿ ಉರ್ಕೊಂಡಿರುವಂಥ DS ಅವರು ಇವತ್ತು ನಾವು ಸುದ್ದಿ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಾವು ಮಹಿಳೆಯರಿಗೆ ತೊಂದರೆ ಕೊಡ್ತಾ ಇದ್ದೀವಂತೆ, ನಾವು ಕರ್ತವ್ಯ ನಿರತ ಸಿಬ್ಬಂದಿಗಳಿಗೆ ತೊಂದರೆ ಕೊಡ್ತಿದ್ದೀವಂತೆ. ಏನು ತೊಂದರೆ ಕೊಡ್ತಿದ್ದೀವಿ ಅನ್ನೋದನ್ನು ಅವ್ರು ಸ್ಪಷ್ಟಪಡಿಸಬೇಕು. ಪೊಲೀಸರನ್ನ ಕರೀತಾರೆ, ಅವತ್ತು ನೋಡಿದ್ರೆ ASPಗೆ ಫೋನ್ ಮಾಡ್ತಾರೆ, ಇವತ್ತು ಮತ್ತೆ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ನಾವು ಈ ಒಂದು ಅಭಿಯಾನವನ್ನು, ಯಾಕಂದರೆ ನಾವು ಪದೇ ಯಾಕೆ ಜಿಲ್ಲಾಸ್ಪತ್ರೆ ಬಗ್ಗೆ ಸುದ್ದಿ ಮಾಡ್ತೀವಿ ಅಂದರೆ, ಇಲ್ಲಿ ಯಾರು ಕೂಡ ದುಡ್ಡಿದ್ದವರು ಬರೋಲ್ಲ, ಇಲ್ಲಿ ಬರೋ ಪ್ರತಿಯೊಬ್ಬರು ಕೂಡ ಬಡವರೇ, ಆಯಿತಾ. ಅದನ್ನು ಇವರು ಅಪ್ಪನ ಆಸ್ತಿ ಥರ ಮಾಡ್ಕೊಂಡಿದ್ದಾರೆ. ಕೇಳಲಿಕ್ಕೆ ಬಂದರೆ ಇವರು ಅದನ್ನು ಪ್ರಶ್ನೆ ಮಾಡಿದರೆ ಇವರಿಗೆ ಸಿಟ್ಟು ಬರುತ್ತೆ. ಆ ಪ್ರಶ್ನೆ ಮಾಡಿದ್ರು. ಇಲ್ಲಿ ಮಹಿಳೆಯರು ಸಾಕಷ್ಟು ಜನ ಇದ್ದಾರೆ. ಬರೀ ಯಾರಿಗೆ ತೊಂದರೆ ಕೊಟ್ಟಿದ್ದೀವಿ, ಏನು ತೊಂದರೆ ಆಗಿದೆ, ನಮ್ಮಲ್ಲಿ ಕೂಡ ರೆಕಾರ್ಡಿಂಗ್ಸ್ ಇದೆ, ಅದನ್ನು ಅವ್ರು ಸಾಬೀತುಪಡಿಸ್ತಾ ಹೋಗಲಿ, ಆಯಿತಾ. ಇಲ್ಲೂ ಕೂಡ ಆಸ್ಪತ್ರೆಯಲ್ಲೂ ಕೂಡ CCTV ರೆಕಾರ್ಡ್ಸ್ ಇರುತ್ತೆ. ನಾವು ಯಾವ ಮಹಿಳೆಯರಿಗೆ ತೊಂದರೆ ಕೊಟ್ಟಿದ್ದೀವಿ, ಏನಾಗಿದೆ ಅನ್ನೋದನ್ನು. ಸರ್ ನಮಗಿದೆ ಸರ್, ಪರ್ಮಿಷನ್ ಇದೆ ಸರ್. ಯಾಕೆ ಪರ್ಮಿಷನ್ ಇಲ್ಲ?
ಎಲ್ಲಿ ಪರ್ಮಿಷನ್ ತಗೋಬೇಕು ಅದನ್ನೆಲ್ಲ ಹಾ ಮೇಡಮ್ ಹೇಳಿ ಹೇಳಿ ಸರ್. ಪರ್ಮಿಷನ್ ನೀವು ಒಳಗಡೆ ಬಂದು ನುಗ್ಗಬಾರ್ದು. ಕಾರ್ಯನಿರತ ಯಾಕೆ ಅಲ್ಲ ಸರ್, ನೋಡಿ ಇವರೇ, ಕಾರ್ಯನಿರತ ವೈದ್ಯಾಧಿಕಾರಿಗಳಿಗೆ ನೀವು ಕೆಲಸ ಮಾಡುವಾಗ ತೊಂದರೆ ಕೊಟ್ರೆ ಅದು ಅಪರಾಧ. ಬನ್ನಿ ಮೇಡಮ್, ಬನ್ನಿ ಮೇಡಮ್, ಇಲ್ಲಿದ್ರೆ ಅಲ್ಲ ಸರ್, ನಮ್ದು ಲ್ಯಾಬ್ ಒಂದು ಸೆಟ್ ಆಫ್ ಪ್ಯಾಟರ್ನ್ ಇರುತ್ತೆ, ವರ್ಕಿಂಗ್ ಪ್ಯಾಟರ್ನ್. ಬೆಳಗ್ಗೆ ಎಲ್ಲ ಸ್ಯಾಂಪಲ್ ಕಲೆಕ್ಟ್ ಮಾಡಿರ್ತೀವಿ, ಮಧ್ಯಾಹ್ನ ಮೇಲ್ಗಡೆ ಒಬ್ರು ರನ್ ಮಾಡ್ತಾ ಇರ್ತೀವಿ, ಅದನ್ನೆಲ್ಲ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡು ಬರಬೇಕು. 1 hour ಕೆಲಸ ಅದು. ಅದಕ್ಕೆ ಬಂದ ತಕ್ಷಣನೇ ನೀವು 1 ಗಂಟೆಗೆ ಬಾಗ್ಲಾಕ್ಬಿಟ್ರೆ 3 ಗಂಟೆ 1 ಗಂಟೆ ಖಂಡಿತ ನಮ್ಮ ಲ್ಯಾಬ್ ಬಾಗ್ಲಾಕಕ್ಕೆ ಆಗಲ್ಲ. ಯಾಕಂದ್ರೆ ಇಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇದೆ, ಎಲ್ಲರ ಸ್ಯಾಂಪಲ್ ಇದೊಂದೇ ಲ್ಯಾಬಿಗೆ ಬರಬೇಕು. ಇದೊಂದೇ ಲ್ಯಾಬಿಗೆ ಬರ್ಬೇಕಾದ್ರೆ 1 ಗಂಟೆಗೆ ಬಾಗ್ಲಾಕಕ್ಕೆ ಆಗಲ್ಲ ಸರ್. ತಾಜ್ ಅನ್ನೋರು ಪಾಪ ಅವರು OPD ಇವತ್ತು ಮ್ಯಾನೇಜ್ ಮಾಡ್ತಿದ್ದಾರೆ, ಊಟನೇ ಮಾಡಿಲ್ಲ ಇನ್ನೂ. ಅದೆಲ್ಲ ಓಕೆ ಮೇಡಮ್. ಈಗ ಏನ್ ತೊಂದರೆ ಕೊಟ್ರು, ಏನ್ ಮಹಿಳೆಯರಿಗೆ ಏನ್ ದೌರ್ಜನ್ಯ? ಅಲ್ಲ, ದೌರ್ಜನ್ಯ ಅಂತಂದ್ರೆ ಬಂದು ಪರ್ಮಿಷನ್ ಇಲ್ಲದೆ ವಿಡಿಯೋ ಹೆಂಗ್ ಮಾಡ್ತಾರೆ ಸರ್ ಇವರು? ಪರ್ಮಿಷನ್ ಬೇಕೋ ಬೇಡವಾ? ನೀವೇ ಅದೇ ದೌರ್ಜನ್ಯ, ಅದೇ ದೌರ್ಜನ್ಯ. ಹೆಣ್ಮಕ್ಳನ್ನ ಬಂದ್ ಫೋಕಸ್ ಮಾಡಿ. ಮೇಡಮ್, ನೀವೇನಾದ್ರು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಏನಾ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ನೀವು? ಯಾಕೆ ಯಾವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಸರ್ಕಾರಿ ಆಸ್ಪತ್ರೆ ಮಾಡಲ್ಲ. ಗೌರ್ಮೆಂಟ್ ಆಸ್ಪತ್ರೆಯ ಕರ್ಮಕಾಂಡಗಳ ಬಗ್ಗೆ ತೋರಿಸಬಾರ್ದಾ? ಜನರಿಗೆ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ನಾವು ತೋರಿಸಬಾರ್ದಾ? ಹಾ ಮೇಡಮ್, ನಾವು ಲೇಡೀಸ್ನ ಪ್ರೈವೇಟ್ ಇದಕ್ಕೆ ಬಂದು ಮಾಡ್ತಾ ಇಲ್ಲ, ನಾವು ಮಾಡ್ತಿರೋದು ಸಾರ್ವಜನಿಕ. ಹೆಣ್ಮಕ್ಳಿಗೆ ಜೂಮ್ ಹಾಕಿ ವಿಡಿಯೋ ಮಾಡ್ಬೋದಾ? ಜೂಮ್ ಮಕ್ಕಳು ಯಾರು ಮಾಡಿದ್ದಾರೆ? ಜೂಮ್ ಮಕ್ಕಳು ಯಾಕೆ ಮಾಡ್ತೀವಿ ನಾವು? ಬರ್ತಾರೆ ಅವರು, ಪ್ರತಿ ಸತಿ ಬರ್ತಾರೆ ಅಲ್ವಾ? ಆಯ್ತು, ಈಗ ಗೌರ್ಮೆಂಟ್ ಅಲ್ಲಿ ಪರ್ಮಿಷನ್ ಇಲ್ಲದೆ ಬರ್ಬೋದಂದ್ರೆ ಪರ್ಮಿಷನ್ ಇಲ್ಲದೆ ಒಂದು ಹುಡುಗಿನ ವಿಡಿಯೋ ಮಾಡ್ಬೋದಾ? ನಿಮ್ಮನೆ ಮಕ್ಕಳದು ಮಾಡ್ಬೋದಾ? ನಮ್ಮನೆ ಮಕ್ಕಳದು ಮಾಡ್ಬೋದು. ಸಾರ್ವಜನಿಕ ಪ್ರದೇಶದಲ್ಲಿ ಕೆಲಸ ಮಾಡುವಾಗ ಸಾರ್ವಜನಿಕ ಅಧಿಕಾರಿ ಇದ್ದಾಗ ನಾನು ಖಂಡಿತ ಮಾಡ್ಬೋದು. ಕೊನೆಗೆ ನೀವು ಸುಳ್ಳು ಸುದ್ದಿ ಮಾಡ್ತಿದ್ದೀರಿ, ನಮ್ಮ ಆಸ್ಪತ್ರೆಯನ್ನೇ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತೆಲ್ಲ ಸಮಜಾಯಿಷಿ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಆಗ ನಾವು ಕೇಳಿದ್ದು ಒಂದೇ, ನಾವು ವಾಸ್ತವ ವಿಚಾರವನ್ನ ಬಿಟ್ಟು ಯಾವುದನ್ನ ವರದಿ ಮಾಡಿದ್ದೇವೆ ಹೇಳಿ? ಶ್ರೀ ಏಜೆನ್ಸಿ ಹೊರಗುತ್ತಿಗೆ ಸಿಬ್ಬಂದಿಗೆ ಸಂಬಳ ನೀಡದೆ ತೊಂದರೆ ಕೊಟ್ಟಿದ್ದು ಸುಳ್ಳ? ಸಂಬಳದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆಸಿರೋದು ಸುಳ್ಳ ಅಂತ ಕೇಳಿದ್ರೆ ಯಾವುದು ನಡೆದೇ ಇಲ್ಲ ಅನ್ನೋದು DS ವಾದ. ನಾವು ಕೆಲಸ ಮಾಡಿದ್ರೆ ನೋಡಿ, ಪ್ರಶ್ನೆ ನನ್ನ ತರ ಕೆಲಸ ನೀವೇನ್ ಗೊತ್ತಾ, ನಿಮ್ಮ ಅಪಾದನೆ ಪ್ರತಿದಿನ ಹೇಳ್ತೀನಿ. ಇದು ಜಿಲ್ಲಾಸ್ಪತ್ರೆಯಲ್ಲಿ ಬರೋರೆಲ್ಲ ಬಡವರು. ನಾನು ಹೇಳಕ್ಕೆ ಅವಕಾಶ ನೀವೇ ಹೇಳ್ಕೊಂಡ್ರೆ ನಾನು ಏನ್ ಹೇಳಿಲ್ಲ, ನೀವೇ ಹೇಳ್ಕೊಳ್ತಾರೆ ಅಷ್ಟೇ. ಈ ಹಾಸ್ಪಿಟಲ್ಗೆ DS ಸರಿಗಿಲ್ಲ, ನಿಮ್ಮ ಅಪಾದನೆ ಸಿಬ್ಬಂದಿ ಸರಿಗಿಲ್ಲ. DS ಸರಿಗಿಲ್ಲ ಅಂತಲ್ಲ, DS ಇವತ್ತು ನೀವು ಇರ್ಬೋದು, ನಾಳೆ ಇನ್ನೊಬ್ರು ಬರ್ತಾರೆ. ನಮಗೆ ವ್ಯವಸ್ಥೆ ಸರಿ ಇರ್ಬೇಕು ಅನ್ನೋದಷ್ಟೇ ನಮ್ಮ. ಅಲ್ಲ, ನಿಮ್ಮ ಎಂತ ಇದೆ ಕನಸದ ಹೇಳ್ಬೇಡಿ, ಆ ತರ ಮಾಡ್ಬೇಡ, ಸೃಷ್ಟಿ ಮಾಡಿ ಕೊಟ್ಬಿಡ್ತೀನಿ ಒಂದು. ಅಲ್ಲ, ಪ್ರತಿ ಸತಿ ಇವರ ಅಪಾದನೆ DS ಸರಿಗಿಲ್ಲ, ಡಾಕ್ಟರ್ಗಳು ಸರಿಗಿಲ್ಲ, ಸಿಸ್ಟರ್ ಸರಿಗಿಲ್ಲ. ಆದ್ರೂ ನಮ್ಮಲ್ಲಿ 1000 ಆಪರೇಷನ್ ಆಗ್ತಾ ಇದೆ, 1500 ಪೇಷಂಟ್ ಬರ್ತಾ ಇದ್ದಾರೆ. ನಮ್ಮಲ್ಲಿ 1400 ಡಯಾಲಿಸಿಸ್ ಆಗ್ತಾ ಇದೆ. ನಮ್ಮಲ್ಲಿ 30,000 ಲ್ಯಾಬ್ ಟೆಸ್ಟಿಂಗ್ ಆಗ್ತಾ ಇದೆ. ನಮ್ಮಲ್ಲಿ ಟ್ರಾಮಾದಲ್ಲಿ 200 ಟ್ರಾಮಾ ಇದ್ದಾರೆ, 100 ಸರ್ಜರಿ ಟ್ರಾಮಾದಲ್ಲಿ ಆಗ್ತಾ ಇದೆ. ನಾವೀಗ 10ಕ್ಕಿಂತ ಹೆಚ್ಚು ಸುದ್ದಿ ಮಾಡಿದೀವಿ. ಸುಮಾರು 100 ಜನ ಬೈಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ. 100 ಜನ ಏನಾದ್ರು ನಾವು ಕರ್ಕೊಂಡ್ಬಂದು ಬೈಟ್ ಕೊಟ್ಟಿದಾರಾ? ಯಾಕೆ ಹೇಳ್ತಾರೆ ಸರ್? ಒಂದ್ ನಿಮಿಷ ನೋಡಿ, ನೋಡಿ, ಒಂದ್ ನಿಮಿಷ ಇಲ್ಲ ನೋಡ್ರಿ, ಅದು ಹೇಳದ್ ಕೇಳ್ರಿ. ನೋಡ್ರಿ, ಇದೇನಾರು ನಾನು ಸರ್ ಚಾಲೆಂಜ್ ಹಾಕಿ ಸುದ್ದಿ ಮಾಡಿದೀವಿ. ಚಾಲೆಂಜ್ ಹಾಕಿ ನಾವೇನಾರು ಭ್ರಷ್ಟರು ಅಂತ, ನೀವು ಭ್ರಷ್ಟರು ಅಂತ ಹೇಳಿ ನೀವು ಬೇರೆ ತೋರಿಸಿದ್ರಲ್ಲ ಸರ್, ನೀವು ಭ್ರಷ್ಟರು ಅಂತ ತೋರಿಸಿದ್ರಲ್ಲ ಸರ್. ಹಾ, ತೋರಿಸಿ ಸರ್, ನಾವು ದುಡ್ಡು ತಗೊಂಡಿರೋ ತೋರಿಸಿ, ನಾವು ದುಡ್ಡು ತಗೊಂಡಿರೋ ತೋರಿಸಿ. ನೀವು ಒಂದ್ ನಿಮಿಷ ಕೇಳ್ತೀನಿ. ನೀವು ಪ್ರತಿ ಸತಿ ಏನ್ ಹೇಳ್ತೀರಾ? DS ಸರಿಗಿಲ್ಲ. ಅಲ್ಲ, ಆಯ್ತು, ಅಲ್ರಿ ಕೇಳ್ರಿ, ನೀವು ಎಂತಾದ್ರು ಬೇಕು, ನೀವು ಇಂದ್ರ ಚಂದ್ರ ಅಂತ ಹೋಗ್ಬೇಕು. ನೀವು ಇಂದ್ರ ಚಂದ್ರ ಬೇಕಾಗಿಲ್ಲ. ನಾನ್ ಬಂದಿರೋ ಜನಸೇವೆಗೆ. ಅದನ್ನೇ ಮಾಡಿ ಸರ್, ಅದನ್ನೇ ಮಾಡಿ ಸರ್. ಈ ತರ ಅಡ್ಡಪಡಿಸ್ಬೇಡ್ರಿ. ನಾವು ಅಡ್ಡಪಡಿಸ್ತಿಲ್ಲ ಸರ್, ನೀವು ಎಲ್ಲ ಸಿಬ್ಬಂದಿನ ಒಟ್ಟು ಮಾಡ್ಕೊಂಡು ಸಾಕ್ಷಿ ಅಲ್ಲ, ಸಾಕ್ಷಿ ಒಳಗಡೆ ಹೋಗಿ ಇಡೀ ಮಾಡ್ಬೋದು ನೀವು. ನಾವು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಾ? ಅದು ನಿಮ್ಗೆ ಗೊತ್ತು, ಅದು ನಿಮ್ಗೆ ಗೊತ್ತು. ಅಲ್ಲ, ನಿಮ್ಗೆ ಗೊತ್ತು ಅದು. ನೋಡಿ, ಒಂದ್ ಹೇಳ್ತೀನಿ, ಸರ್ ಹೇಳಿ, ಕೇಳಿ. ಒಂದ್ ನಿಮಿಷ ಕೇಳಿ. ನನ್ಗೆ
ಇವತ್ತು ಮಿನಿಸ್ಟರ್ ಬಂದಿದ್ರು ಹೇಳಿ ಇಲ್ಲಿ. ಬನ್ನಿ ಇಲ್ಲಿ. ಬನ್ನಿ ಇಲ್ಲಿ ಮಿನಿಸ್ಟರ್ ಬನ್ನಿ ಹೇಳ್ತೀನಿ ನೋಡಿ ಇದು ಬಹಳ ನೋಡಿ ನಿಮ್ದು ನಮ್ದು ವಿಶ್ವಾಸವಂತರ ಇರ್ಲಿ ಹೇಳ್ತೀನಿ ನಾನು ಹೇಳ್ತೇನೆ ನೀವೇ ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳಿ ಅಲ್ಲಲ್ಲ ನಾನು ಹೇಳ್ತೇನೆ ಒಂದು ನಿಮಿಷ ನೀವೇ ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳಿ ಇವಾಗ ಪುನೀತ್ ಬರ್ತಾರೆ ನನಗೆ ಅಭ್ಯಂತರ ಇಲ್ಲ ನಿಮ್ಗೆ ನೀವು ಯಾರಾದ್ರೂ ಬರ್ಲಿ ಇವಾಗ ಏನಾಗುತ್ತೆ ಅಂದ್ರೆ ತಾಳ್ಮೆಯಿಂದ ಹೇಳ್ತಾ ಇದಾರೆ ಹೇಳಿ ಬನ್ನಿ ಸರ್. ತೊಂದರೆ ಆಗ್ತದೆ ಜನರಿಗೆ ತೊಂದರೆ ಆಗ್ತದೆ ಯಾಕೆ ಜನರಿಗೆ ತೊಂದರೆ ಆಗ್ತಾ ಇದೆ ನೀವು ಕೇಳಿದ್ರೆ ಒಳಗೆ ಒಂದು ಹೇಳ್ತೀನಿ ಕೇಳಿ ಮೇಡಮ್ ನಾನು ನಿಮ್ಮ ತೊಂದರೆ ಇದೆಯಾ ಒಳಗಡೆ ಹೇಳಪ್ಪ ಇಲ್ಲಿ ನಾನು ನಿಮ್ಮನ್ನ ಕೇಳೇ ಬಂದೆ ಅಲ್ವಾ ಅವ್ರನ್ನ ಕೇಳಿಸ್ಕೊಳ್ಳಿ ಸರ್ ಒಂದು ನಿಮಿಷ ಕೇಳೋ ಒಂದು ನಿಮಿಷ ನಾನು ಯಾಕೆ ಸರ್ ಅವ್ರು ನಿಜ ಹೇಳಕ್ ಬಿಡ್ತಿಲ್ಲ ಪ್ರೋಗ್ರಾಮಲ್ಲಿ ಇದ್ದೆ ನಾನು ಇವರು ಫೋನ್ ಮಾಡಿದ್ರೆ ನಾನು ಒಳಗೆ ಬಂದೆ ಅಲ್ಲ ಹ್ಞೂ ಸರ್ ಆಯ್ತು ಒಳಗಡೆ ಹೋಗಿ ವಿಡಿಯೋ ಸರ್ ನಾನು ಹೇಳೋದನ್ನ ಕೇಳಿಸ್ಕೊಳೋದೇ ಇಲ್ಲ ನಾನು ಇನ್ನೇನು ಹೇಳಿ ಯಾಕೆ ನಿಜ ಹೇಳಬಾರ್ದಾ ಒಂದ್ ನಿಮಿಷ ಸರ್ ಅಲ್ಲ ನೀವು ಒಂದ್ ನಿಮಿಷ ಸರ್ ಒಂದ್ ನಿಮಿಷ DSI ಬನ್ರಿ ಇಲ್ಲಿ ಬನ್ರಿ ಒಂದ್ ನಿಮಿಷ ಶೌಚಾಲಯ ಇಲ್ವಾ ಯಾರಿಗೆ ಶೌಚಾಲಯ ಇಲ್ವಾ ಒಂದ್ ನಿಮಿಷ ಸರ್ ನಾನು ಹೇಳೋದು ಕೇಳಿಸ್ಕೊಳ್ಳಿ ಸರ್ ಅಲ್ಲ ಸರ್ ದಯವಿಟ್ಟು ಅಲ್ಲ ಸರ್ ಒಂದ್ ನಿಮಿಷ ಸರ್ ಅವ್ರ ಪರ್ಮಿಷನ್ ಇಲ್ಲ ಅಂತ ಅಲ್ಲ ಯಾರು ಈ ತರ ಇದು ದೌರ್ಜನ್ಯ ಅಲ್ಲ ನಿಮ್ಗೆ ಇದು ದೌರ್ಜನ್ಯ ಅಲ್ವಾ ಸರ್ ನಿಮ್ಗೆ ಇದು ದೌರ್ಜನ್ಯ ಅಲ್ಲ ಮೈಕ್ ತಳ್ಳೋದು ಕ್ಯಾಮ್ರಾ ಹಿಡ್ಕೊಂಡು ಅಂಗಡಿಯಪ್ಪ ಅನ್ನೋದು ಯಾರು ಮಾಡಿಲ್ಲ ನೀವು ಮಾಡ್ಲಿಲ್ವಾ ಹೆಣ್ಮಕ್ಳದ್ದು ಎಲ್ರಿ ಫೋಟೋ ತೆಗಿತಾ ಇದ್ವಿ ನಾವು ಯಾಕೆ ಫೋಟೋ ತಗೋತಾ ಇದೀವಿ ನಾವು ಯಾಕೆ ತಗೋತಾ ಇದೀವಿ ನಾವು ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ತೀನಿ ಹೇಳಿ ಸರ್ ಅದೇನು ಹೇಳಿ ಸರ್ ಏನ್ ಹೇಳ್ತೀನಿ ನೀವೇ ಮಾತಾಡ್ತೀರಲ್ಲ ಮಾತಾಡಿ ನಾನ್ ಹೇಳ್ತಾ ಇದ್ರೆ ಮೀಡಿಯಾಗೆ ಸಾಮಾಜಿಕ ಜವಾಬ್ದಾರಿ ಇಲ್ವಾ ನಿಮಗಿಲ್ವಾ ನೀವೇ ಹೊಡೆದಾಡಂಗ ಆಗ್ತಾ ಇದ್ರಲ್ರಿ ನೀವು ಕ್ರಿಯೇಟ್ ಮಾಡ್ತಾ ಇರೋದು ನೋಡಿ ವರ್ತನೆ ಹೇಗಿದೆ ನಿಮ್ದು ನಮ್ಗೆ ಸಾಮಾಜಿಕ ಜವಾಬ್ದಾರಿ ಇದೆ ನಾವು ಅದನ್ನ ನಿವಾರಿಸ್ತಾ ಇದ್ದೇವೆ ನಿಮಗೆ ಸಾಮಾಜಿಕ ಜವಾಬ್ದಾರಿ ಇಲ್ವಾ ಇದು ಸಾಮಾಜಿಕ ಜವಾಬ್ದಾರಿ ಹಿಂಗೆ ಜನಗಳು ಸೇರ್ಸಂತದ್ದು ನಿಮ್ಮ ಪ್ರಜಾ ಟಿವಿ ಅವರೇ ಮಾಡ್ತಾ ಇರೋದು ಹೌದು ನೋಡಿ ಒಬ್ಬ ಮಹಿಳೆ ಡಾಕ್ಟರ್ ಇದ್ದಾರೆ ಲೇಡಿ ಡಾಕ್ಟರ್ ಅವ್ರಿಗೆ ನೀವು ಹೇಳ್ದೆ ಕೇಳ್ತಾರೆ ನೀವು ವಿಡಿಯೋ ಮಾಡೋದು ಮುಖಕ್ಕೆ ಮಾಡಿದ್ರೆ ಕರ್ತವ್ಯಕ್ಕೆ ತೊಂದರೆ ನಾನು ಮಾತಾಡ್ತೀನಿ ತಾನೆ ಅವ್ರ ಕರ್ತವ್ಯಕ್ಕೆ ಯಾಕೆ ತೊಂದರೆ ಕೊಡೋದು ಅಡ್ಡಿಪಡಿಸೋದು ಮೇಲಧಿಕಾರಿಗಳಿದ್ದಾರೆ ಅವ್ರಿಗೆ ನೋಡಿ ಕೇಳಿಸ್ಕೊಳ್ಳಿ ಸರ್ ಮೇಲಧಿಕಾರಿಗಳಿದ್ದಾರೆ ಅವ್ರ ಗಮನಕ್ಕೆ ತರಬೇಕು ನೀವು ನೋಡ್ರಿ ನಾನು ಒಬ್ಬ ಸರ್ಕಾರಿ ನೌಕರ ಇದ್ದೀನಿ ಓಕೆ ನಿರ್ದೇಶಕ ಇದ್ದೀನಿ ನಮ್ಮ ನೌಕರ ರೆಪ್ರೆಸೆಂಟೇಟಿವ್ ಇದ್ದೀನಿ ನಾನು ಅರ್ಥ ಆಯ್ತಾ ಎಂಪ್ಲಾಯ್ಸ್ ರೆಪ್ರೆಸೆಂಟೇಟಿವ್ ಮಾತಾಡ್ಲಿಕ್ಕೆ ಅನುಮತಿ ಇದೆ ಗೊತ್ತಿದೆ ನೀವು ಕೆಲಸ ಮಾಡೋದು ಮಾಡಿ ನೀವು ಯಾರ್ಯಾರ ಹತ್ರ ಪರ್ಮಿಷನ್ ತಗೊಂಡ್ರೆ ಮಾತಾಡೋದಕ್ಕೆ ಮಾತ್ರ ನಾನ್ ಸ್ಟಾಫ್ ಅಂತ ಹೇಳೋರೆಲ್ಲ ಪರ್ಮಿಷನ್ ಕೊಡಕ್ ಸ್ಟಾಫ್ ಅಲ್ವಂತೆ DS ಅವ್ರ ಹತ್ರ ತಗೊಬೇಕಂತೆ ಮತ್ತೆ ಇವ್ರು ಹೆಂಗ್ ಕೊಡ್ತೀರಿ ಪರ್ಮಿಷನ್ ಈಗ ಅವ್ರು ಕೊಟ್ರಲ್ಲ ಪರ್ಮಿಷನ್ ಮಾತಾಡೋದಕ್ಕೆ ನಾನು ಸ್ಟಾಫು ಅಂತ ಹೇಳ್ಕೊಂಡ್ ಬರೋರು ಪರ್ಮಿಷನ್ ಕೊಡೋದಕ್ಕೆ ಯಾಕೆ ಕೇಳಲ್ಲ ನಾನು ಸ್ಟಾಫು ಅಂತ ಪರ್ಮಿಷನ್ ಮಾತ್ರ DS ಹತ್ರ ಹೋಗ್ಬೇಕಂತೆ ಮಾತಾಡಕ್ ಮಾತ್ರ ಎಲ್ಲರೂ ನಾನು ಸ್ಟಾಫು ಅಂತ ಬರ್ತಾರೆ ಮೇಡಮ್ ಕೊಟ್ರಲ್ಲ ಮೇಡಮ್ ಇವಾಗ ನಿಮ್ಮವರು ನಾನು ಒಳಗಡೆ ಬರೋದಕ್ಕೆ ಯಾರು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಇರ್ಬೇಕು ಇದು ಇಲ್ಲ ನಿಮ್ಗೆ ಈ ರೀತಿ ಮಾತಾಡೋ ಹೌದು ನಾನು ಅದನ್ನ ನಿಮ್ಗೆ ಹೇಳ್ತಾ ಇರೋದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಯಾರಿಗಿಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡಬಾರ್ದು ನೀವು ನನ್ನ ರೆಸ್ಪಾನ್ಸಿಬಿಲಿಟಿ ಇರೋದಕ್ಕೆ ನಾನು ಜನಕ್ಕೆ ಒಳ್ಳೇದಾಗಬೇಕು ಅಂತಾನೆ ಮಾಡ್ತಾ ಇರೋದು ನೀವು ನನ್ನ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡಬೇಡಿ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಕರೆಕ್ಟಾಗಿ ನೀವು ನಿಭಾಯಿಸಿ ಫಸ್ಟ್ ಎಲ್ಲಿ ಮಾಡ್ತಾ ಇದ್ದೀರಾ ಇದು ಮಾಡ್ತಾ ಇರೋದು ಈ ಜಿಲ್ಲಾಸ್ಪತ್ರೆ ನಮ್ಮ ದೇಶದಲ್ಲೇ ಇದೆಯೋ ಅಥವಾ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲೇನಾದ್ರೂ ಇದೆಯೋ ಗೊತ್ತಿಲ್ಲ. ಇಡೀ ದೇಶಕ್ಕೆ ಒಂದು ಕಾನೂನಾದ್ರೆ ಇವರಿಗೆ ಒಂದು ಕಾನೂನು. ಮಾಧ್ಯಮದವರು ಜಿಲ್ಲಾಸ್ಪತ್ರೆ ಒಳಗೆ ಹೋಗಬೇಕು ಅಂದ್ರೆ DC ಪರ್ಮಿಷನ್ ಬೇಕಂತೆ. ನಾವು ಸುದ್ದಿ ಮಾಡಬೇಕು ಅಂದ್ರೆ DS ಪರ್ಮಿಷನ್ ಬೇಕಂತೆ. ನೀವೇ ಹೇಳಿ, ಕೋಳಿ ಕೇಳಿ ಯಾರಾದ್ರೂ ಕಾರ ಹರಿತಾರ? ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.